ಎಕ್ಸ್ಪೆಕ್ಟೇಷನ್ ಇದೆ ನನಗೆ. ವಿಶ್ ಮಾಡಿ ನೀವು ಲಾಂಚ್ ಮಾಡಿದ್ರೆ ಆಮೇಲೆ ನಾನು ಮಾತಾಡ್ಸ್ತಾ ಹೋಗ್ತೀನಿ. ಎಲ್ರಿಗೂ ನಮಸ್ಕಾರ. ಟೀಸರ್ ನೋಡ್ತಿದ್ದಂಗೆ ನನಗೆ ಇದು ಯಾವ ಹೊಸ ತಂಡ ಮಾಡ್ದಂಗೆ ಅನಿಸ್ಲಿಲ್ಲ ನನಗೆ ಆಕ್ಚುಲಿ. ಯಾಕೆ ಅಂತ ಹೇಳಿ ಎತ್ಕೊತಿದ್ದಂಗೆ ಈ ಥರದ ಒಂದು ಸಿನಿಮಾ, ಯಾಕಂದ್ರೆ ಇದರಲ್ಲಿ ತುಂಬಾ ಗ್ರಾಫಿಕ್ನ ವಿಚಾರ. ಇಲ್ಲಿ ಕರೆಕ್ಟಾಗಿ ನಿಮ್ಮ ಬೂಲ್ಸ್ ಐ ಆದ್ರೆ ಮಾತ್ರ ಕನ್ವಿನ್ಸ್ ಆಗುತ್ತೆ, ಇಲ್ಲ ಅಂತಂದ್ರೆ ಅವ್ರು ಹೊಡೆಯುತ್ತದೆ ಆಕ್ಚುಲಿ. ಇಲ್ಲಿ ನಾನು ನಿಜವಾಗ್ಲೂ ಮೆಚ್ಕೋಬೇಕಾಗಿರುವಂಥದ್ದು ಏನು ಅಂತಂದ್ರೆ, ತಮ್ಮ ಮೊದಲನೇ ಪ್ರಯತ್ನದಲ್ಲೇ ಚಾಲೆಂಜಸ್ ಇರುವಂತ ಸಬ್ಜೆಕ್ಟ್ ಅನ್ನ ಆಯ್ಕೆ ಮಾಡ್ಕೊಳ್ಳೋದಿದೆ ಗೊತ್ತಾ. ಸೊ ಈ ನಿಟ್ಟಿನಲ್ಲಿ ಅವರು ತಮ್ಮ ಮೊದಲನೆಯ ನಿರ್ಧಾರದಲ್ಲೇ ಗೆದ್ದಿದ್ದಾರೆ ಅಂತಂದ್ರೆ ತಪ್ಪಾಗಲ್ಲ. ನಿರ್ಧಾರ ಇದೆ ಗೊತ್ತಾ, ಅದನ್ನ ಮಾಡುವಂಥದ್ದು. ನೀವು ಸುಲಭವಾಗಿರುವಂತ ಪಿಕ್ಚರ್ನ ಆಯ್ಕೆ ಮಾಡ್ಕೊಂಡಿಲ್ಲ, ಕಷ್ಟವಾಗಿರುವಂತ ಮಾಡ್ಕೊಂಡಿದ್ದಾರೆ. ಸೊ ಹಿಂಗಾಗಿ ಈ ತರದ ಚಾಲೆಂಜಸ್ ಯಾರು ತಗೊಂಡಿದ್ದಾರೆ ಅವರೆಲ್ಲರಿಗೂ ಗೆಲುವು ಸಿಕ್ಕಿರೋದು ನಮ್ಮ ಹಿಸ್ಟ್ರಿ ಇದೆ. ಸೊ ಹಂಗಾಗಿ ಆ ಥರದಾಗಿ ತಂಡಕ್ಕೆ ಅಂತ ಇದು ಲಂಚ್ ಮಾಡೋದು. ಓಕೆ, ಆಲ್ ದಿ ಬೆಸ್ಟ್. ನಾನಿನ್ನ ಬಿಡಲಾರೆ ಅನ್ನುವಂಥ ಬಹಳ ಜವಾಬ್ದಾರಿಯುತವಾದಂಥ ಟೈಟಲ್ನ ಇಟ್ಕೊಂಡು ಬಂದಿರುವಂತಹ ತಂಡಕ್ಕೆ ಒಳ್ಳೇದಾಗ್ತಾ. ನಿಮ್ಮ ಟೀಸರ್ ತುಂಬಾ ಚೆನ್ನಾಗಿದೆ. ಈಗ ಫಸ್ಟ್ ಲುಕ್ ನೋಡಿದಂಥದ್ದು ಟೀಸರಿನ ಲಾಂಚ್ ಮಾಡುವ ಸಮಯ. ತಂಡಕ್ಕೆ ತುಂಬಾ 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 ಒಳ್ಳೇದಾಗ್ಲಿ. ಗಾಡ್ ಬ್ಲೆಸ್ ದಿಸ್ ಎಂಟೈರ್ ಟೀಮ್. ಟೀಸರ್ ಲಾಂಚ್ ನಾನಿನ್ನ ಬಿಡಲಾರೆ. ಒಳ್ಳೇದಾಗ್ಲಿ. ಗಾಡ್ ಬ್ಲೆಸ್. ಇವತ್ತು ಯಾಕೆಂದ್ರೆ ನಾನು ಸಿನಿಮಾ ಆಕ್ಟ್ ಮಾಡೋಕೆ ಹೇಳ್ತಿದ್ದೆ ಸರ್, ತುಂಬಾ ಸೀರಿಯಸ್ ಆಗಿ ಹೋಗ್ತಿದ್ರೆ ಅದೊಂದು ಕಾಮಿಡಿ ಕೊಟ್ಬಿಡೋಣ ಸರ್, ಒಂದು ರಿಲ್ಯಾಕ್ಸ್ ಆಗುತ್ತೆ ಅಂತ. ಅದನ್ನ ಕಲ್ತಿದ್ದೆ ಶರಣ್ ಸರಿಂದ. ನಾನೊಂದು ಬಕ್ರಾ ಶೋ ಮಾಡ್ಬೇಕಾದ್ರೆ ಸರ್ ನಾ ಬಕ್ರಾ ಮಾಡಿದ್ದೆ. ಅಲ್ಲಿಂದ ಅವ್ರನ್ನ ತುಂಬಾ ಫಾಲೋ ಮಾಡ್ತೀನಿ ನಾನು. ತುಂಬಾ ಖುಷಿ ಆಯ್ತು ಸರ್ ನೀವು ಬಂದಿದ್ದು ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡ್ತಿರೋದು. ಇನ್ನ ಡೈರೆಕ್ಷನ್ ಟೀಮ್ ಬಗ್ಗೆ ಏನ್ ಹೇಳೋದು, ಪ್ರತಿಯೊಂದು ಕಡೆನೂ ನಮ್ಗೆ ಏನ್ ಹೇಳ್ತಾರೆ ಫ್ರೀ ಬಿಟ್ಟಿದ್ರು. ಎಲ್ಲಾ ಕಡೆನೂ ಒಂದು ಡೈಲಾಗ್ ಚೆನ್ನಾಗಿರ್ಬೋದು ಸರ್, ಇಂಪ್ರೂವೈಸೇಷನ್ ಮಾಡ್ಕೊಳ್ಳಿ, ಒಬ್ಬ ಕಾಮಿಡಿಯನ್ಗೆ ಬಿಟ್ಟರೆ ನೀವು ಚೆನ್ನಾಗಿ ಮಾಡ್ಕೊಂತೀರಾ ಅಂತ. ಆ ಸೀನ್ ಹೇಳೋರು ಆ ಸೀನ್ಗೆ ಆಲೆ ಡೈಲಾಗ್ಗಳನ್ನ ಹೇಳ್ಕೊಂಡು ಮಾಡ್ಕೊಂಡು ಹೋಗ್ತಿದ್ದೆ. ಪ್ರೊಡ್ಯೂಸರ್ ತುಂಬಾ ಸಖತ್ ಸಪೋರ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಸಿನಿಮಾ ಒಳ್ಳೆಯದಾಗ್ಲಿ. ಇವತ್ತೇನು ಸಪೋರ್ಟ್ ಸಿಗ್ತಿದೆ ಅದು ಸಿನಿಮಾ ಬಿಡುಗಡೆ ಆದಾಗ್ಲೂ ಸಿಗ್ಲಿ. ಹೇಳಿದ್ರು ಇದು ದೆವ್ವ ಇಲ್ಲ ಅಂತ ಅಲ್ಲ ಬಿಡು, ದೆವ್ವ ಖಂಡಿತವಾಗ್ಲೂ ಹೇಳ್ತೀವಿ. ಇದು ಪರ್ಸನಲ್ ಎಕ್ಸ್ಪೀರಿಯನ್ಸ್ ಆಗಿದ್ದು ಸಿನಿಮಾ ಟೀಮ್ ಅವ್ರಿಗೇನೆ. ಆಕ್ಚುಲಿ ನಾವೆಲ್ಲೂ ಹೇಳ್ಕೊಂಡಿರ್ಲಿಲ್ಲ. ಒಂದಿನ ರಾತ್ರಿ 2 ಗಂಟೆ ಶೂಟ್ ನಡೀತಾ ಇದೆ. ಆ ಮನೆ ತೋರಿಸ್ತಲ್ಲ ಓಪನಿಂಗ್, ಸಕಲೇಶ್ಪುರ ಶೂಟ್ ನಡೀತಾ ಇದೆ. ಹಾಲಲ್ಲಿ ಎಲ್ಲರೂ ಶೂಟ್ ಮಾಡ್ತಿದ್ದಾರೆ. ಸೊ 1.5 ಅವರ್ ಗ್ಯಾಪ್ ಇತ್ತು. ನಾನು ರೂಮಲ್ಲಿ ಮಲಗಿದ್ದೆ, ಒಂದು ರಿಲ್ಯಾಕ್ಸ್ ಮಾಡೋಣ ಅಂತೇಳಿ. ಒಂದ್ ಪೇಟಲ್ಲಿ ಮಲಗಿದ್ದೆ ಸ್ಟ್ರೈಟ್ ಆಗಿ. ಈ ಕಡೆ ಒಂದ್ ಕೈ ಇತ್ತು. ಸಾರಿ ಮೇಡಮ್ ಅಂದ್ಬಿಟ್ಟು ಈ ಕಡೆ ತಿರ್ಕೊಂಡ್ಬಿಟ್ಟೆ. ಈ ಕಡೆ ತಿರ್ಗಕ್ ಹೋಗ್ತಾ ಇದ್ದೆ, ತಿರ್ಗಕ್ಕೆ ಆಗ್ತಿಲ್ಲ ನನಗೆ. ಆಮೇಲೆ ನೋಡ್ತೀನಿ ಯಾರು ಇಲ್ಲ. ಏನಿದು ಏನೋ ಭಯ ಆಗ್ತಿದೆ. ಕೆಲವು ಭ್ರಮೆ ಇರುತ್ತೆ, ಇದೇನೋ ನೈಟ್ ಮಲ್ಬೇಕಾದ್ರೆ ಏನೇನೋ ಅನ್ಸುತ್ತಲ್ಲ. ನಾನು ಧೈರ್ಯ ಮಾಡಿ ಓಂ ರಾಘವನ್ ಸ್ವಾಮಿ ಪಟ್ಟ ಅಂತ ತಿರುಗ್ತೆ. ಯಾರು ಇಲ್ಲ, ಏನಿಲ್ಲ, ಆರಾಮಾಗಿದ್ದೀನಿ ಅಂತ ಕಂಡ್ಬಿಟ್ಟಿದ್ದೀನಿ. ಜಲ್ 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 ಸೌಂಡ್ ಎಲ್ಲ ಕೇಳಿಸ್ತಿದೆ, ಏನೇನೋ ಆಗ್ತಿದೆ, ಇದೆಲ್ಲ ಭ್ರಮೆ, ಇದೇನೋ ನಮಗೆ ಕನ್ಸಲ್ಲಿ ಏನೇನೋ ಆಗ್ತಿದೆ ಅಂತ ನಾನು ಎದ್ಬಿಟ್ಟು ಸೀದಾ ಆಚೆ ಬಂದು ಕೂತ್ಕೊಂಡೆ. ಏನೋ ಕೇಳಿದೆ, ಏನ್ ಸರ್ ಮುಗಿತಾ ನಿಮ್ದು, ಇನ್ನೂ 1 ಅವರ್ ಗ್ಯಾಪ್ ಇದೆ, ಬನ್ನಿ ಮಲ್ಕೊಳ್ಳೋಣ ಅಂತ ಅವ್ರು ಕರ್ಕೊಂಡೆ. ಅದೇ ರೂಮು, ಆ ಕಡೆ ಬೆಡ್ಡಲ್ಲಿ ಅವರು, ಈ ಕಡೆ ಬೆಡ್ಡಲ್ಲಿ ನಾನು ಮಲ್ಕೊಂಡೆ. ಮಲ್ಕೊಂಡು ಸ್ವಲ್ಪ ಹೊತ್ತು ಈಗ ಪಕ್ಕದಲ್ಲಿ ಇದಾರಲ್ಲ ಭಯ ಹೋಗುತ್ತೆ ಅಂತ ನಾನು ಮಲಗಿದ್ದೀನಿ. 5 ನಿಮಿಷ ಅಷ್ಟೇ ಸರ್. ರಘು ಬಿಡ್ಸು ರಘು ಅಂತ ಅವ್ರಿಗೆ ಹಿಂಗ್ ಕೈ ಹಾಕೋರ್ಗೆ ಸೀರಿಯಸ್ಲಿ ಹೇಳ್ತಿದ್ದೀನಿ. ಇದು ಹಿಂಗ್ ಹಿಡ್ಕೊಂಡಿದೆ. ನಾನು ಅವ್ರ ಹೋಗಿ ಕೈಯಲ್ಲಿ ಹಿಡ್ಕೊಂಡು ಎತ್ತಲ್ಲ ಆದ್ಮೇಲೆ ಅವ್ರು ಹೇಳ್ತಿದ್ದಾರೆ, ಸರ್ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್, ನಾನು ಇದೆಲ್ಲ ನಂಬೋದೇ ಇಲ್ಲ, ನನ್ಗೆ ಈ ತರ ಆಯ್ತು ಅಂತ. ಆಮೇಲೆ ನಾನು ಡೈರೆಕ್ಟರ್ ಅಂತ ಹೇಳಿದೆ, ಹಿಂಗೆಲ್ಲ ಆಯ್ತು ಸರ್, ಹಿಂಗೆ ಪ್ರಾಬ್ಲಮ್ ಆಯ್ತು, ನಮ್ಗೆ ಭಯ ಆಯ್ತು ಅಂದ್ರೆ ಸರ್ ನಮ್ಮ ಸಿನಿಮಾ ಸ್ಟೋರಿನೇ ಇದು ಸರ್. ನನ್ನ ಸ್ಟೋರಿನೇ ಕೇಳಿರ್ಲಿಲ್ಲ. ಆಕ್ಚುಲಿ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಆಯ್ತು ನಮ್ಗೆ. ಅವತ್ತಿಂದ ನಮ್ಗೆ ಆ ಮನೇಲಿ ಶೂಟ್ ಮಾಡ್ಬೇಕಾದ್ರೆ ರಾತ್ರಿ ಹೊತ್ತು ಬಹಳ ಗೋಸ್ಟ್ ಅಂತ ಹೇಳಿ ನಾವು ಆಪ್ ಎಲ್ಲ ಹಾಕೊಂಡು ಎಲ್ಲ ಇದ್ದೇವ ಅಂತೆಲ್ಲ ಹುಡುಕಿದೀವಿ ನಾವು. ಈ ತರದೊಂದು ಇನ್ಸಿಡೆಂಟ್ ಆಗಿತ್ತು. ಬಟ್ ಅದಾದ್ಮೇಲೆ ನಾವು ರಾಯರಿಗೆ ತುಂಬಾ ಬೇಡ್ಕೊಂಡು, ರಾಯರನ್ನ ತುಂಬಾ ನಂಬ್ತೀನಿ ನಾನು. ಆಕ್ಚುಲಿ ಇವತ್ತು ನನ್ನ ಬೆಳವಣಿಗೆಗೆ ರಾಯರೇ ಕಾರಣ. ಸೊ ಅದ್ಭುತವಾಗಿ ಒಂದು ಸಾಂಗ್ ಕೂಡ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಇನ್ನೇನು ಹೇಳಕ್ಕಾಗಲ್ಲ, ಮಾತಾಡಿ ಸರ್. ಥ್ಯಾಂಕ್ ಯು. ಹೇಳಿ, ಲಾಸ್ಟ್ ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ರಿ ಹೀರೋಯಿನ್ ಪ್ರಪೋಸ್ ಮಾಡೋ ಸೀನ್ ಕೊಟ್ಟಿದ್ದಾರೆ ಮೇಡಮ್ ಅಂತ. ಇದ್ರಲ್ಲಿ ದೆವ್ವಾಗ ಏನಾದ್ರು ಪ್ರಪೋಸ್ ಅದು ಬೇರೆ ಸೀನ್ ಅಲ್ಲ, ಇದ್ರಲ್ಲಿ ದೆವ್ವಾಗ ಏನಾದ್ರು ಪ್ರಪೋಸ್ ಮಾಡೋ ಸೀನ್ಸ್ ಎಲ್ಲ ಇದೆಯಾ ನಿಮ್ಗೆ? ಇಲ್ಲ ಬೇರೆ ತರ ಫ್ಲಶ್ ಆಗ್ತಾ ಇದ್ದಾರೆ. ಆಯ್ತು ಹೇಳಿ, ನಿಮ್ ಪಾತ್ರದ ಬಗ್ಗೆ ಹೇಳಿ. ನೋಡಿ ಆ ತರ
ಇರೋ ಜೊತೆ ಮಲಗಬೇಕು ಅಂತ ಹೇಳಿ ಹಂಗೆ ಅಲ್ಲ ಅದ್ರ ಬಗ್ಗೆ ಮೇಡಮ್ಗೆ ಒಂದು ರಿಕ್ವೆಸ್ಟ್ ಮಾಡಿದ್ರೆ ಆಗೋಗಿರೋದು. ದೆವ್ವ ಅಲ್ಲ, ದೆವ್ವ ಕಳಿಸ್ಬಿಟ್ಟಿರೋರು ಅಂತ. ದೆವ್ವ ಅವ್ರ ಮೇಲೆ ಎಕ್ಸ್ಪೀರಿಯನ್ಸ್ ಆಗಿದೆ ಅವ್ರನ್ನ ಕೇಳಿ. ಮಾಂತೇಶ್ ಮೇಲೆ ನಾಳೆ ಬರುತ್ತೆ. ಇಲ್ಲ ಸರ್, ಭಯ. ನಂಗೆ ದೆವ್ವ ಸಿನಿಮಾನೇ ನೋಡಲ್ಲ, ನನಗೆ ನೈಟ್ ಹೊತ್ತು ನೋಡಿದ್ರೆ ಡೈಲಿ ಮಾತ್ರ. ಎಸ್, ಥ್ಯಾಂಕ್ ಯು. ಬಂದಿರೋ ಮೀಡಿಯಾ ಮಿತ್ರರಿಗೆಲ್ಲರೂ ಥ್ಯಾಂಕ್ ಯು. ಶರಣ್ ಸರ್, ಥ್ಯಾಂಕ್ ಯು ಸೋ ಮಚ್. ಬಂದಿದ್ದು ಬಹಳ ಖುಷಿ ಆಯಿತು. ಇದರಲ್ಲಿ ಒಂದು ಪಾತ್ರ ಮಾಡಿದ್ದೀನಿ. ಪಾತ್ರ ಚೆನ್ನಾಗಿದೆ ಮೇಡಮ್, ನಿಜವಾಗ್ಲೂ. ನೀವು ಕ್ಯಾಮ್ರಾ ಕಡೆ ನೋಡ್ಕೊಂಡು ಮಾಡ್ತೀರಿ. ಎಸ್, ಪ್ರತಿ ಊರಲ್ಲಿ ಇರೋ ಒಂದು ಪಾತ್ರನೇ. ಯಾಕಂದ್ರೆ ಪ್ರತಿ ಊರಲ್ಲಿ ಒಬ್ಬನು ಇರ್ತಾನೆ ಬಿಲ್ಡಪ್ ರಾಜ, ಅವನ ಕೈಲಿ ಏನೂ ಆಗಲ್ಲ, ಬರೀ ಬಿಲ್ಡಪ್ ತಗೊಳ್ತಿರ್ತಾನೆ. ಆ ಥರದ್ದೊಂದು ರಿಲೇಟೆಡ್ ಪಾತ್ರ ನೋಡಿದಾಗ ಅರ್ಥ ಆಗುತ್ತೆ ನಮ್ಮೂರಲ್ಲಿ ಈ ಥರದ್ದೊಂದು ಪಾತ್ರ ಇರುತ್ತೆ ಅಂತ. ಸೊ ಒಂದು ನ್ಯಾಚುರಲ್ ಆಗಿ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಡೈರೆಕ್ಟರ್ ಸರ್, ನವೀನ್ ಸರ್, ಥ್ಯಾಂಕ್ ಯು ಸೋ ಮಚ್ ಒಂದು ಪಾತ್ರ ಕೊಟ್ಟಿದ್ದಕ್ಕೆ. ಮೇಡಮ್, ನಿಮಗೂ ಆಲ್ ದಿ ಬೆಸ್ಟ್. ಈ ಖಂಡಿತವಾಗ್ಲು ಅದು ನನಗಲ್ಲಿ ಎಲ್ಲರೂ ಕೊಟ್ಟಿದ್ದಾರೆ. ಒಳ್ಳೇದಾಗಲಿ ಮೇಡಮ್. ಈ ಸಿನಿಮಾ ದೊಡ್ಡ ಸಕ್ಸಸ್ ಆಗಲಿ ಅಂತ ಮನಸಾರ ಹಾರೈಸ್ತೀನಿ. ಎಂಟೈರ್ ನಾನಿನ್ನ ಬಿಡಲಾರೆ ಸಿನಿಮಾ ತಂಡಕ್ಕೆ ನನ್ನ ಕಡೆಯಿಂದ ಬೆಸ್ಟ್ ವಿಶಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಇಬ್ಬರಿಗೂ ತುಂಬಾ ಒಳ್ಳೇದಾಗಿ. ಬ್ಯಾಕ್ ಟು ಬ್ಯಾಕ್ ಸಿನಿಮಾ ಜೊತೆ ನಾನು ಫೈಟ್ ಮಾಡಿಲ್ಲ, ಮಾಡಿಸ್ತೀನಿ. ಬಟ್ 100% ಬೇರೆ ತರ ಮಾಡಿಸ್ತೀನಿ ಸರ್. ನಿಮ್ ಜೊತೆ ನಾನು ಮಾಡ್ಬೇಕು ಅನ್ನೋ ತುಂಬಾ ಆಸೆ ಇದೆ. ಅಮ್ಲಿ ಮೇಡಮ್ ಬರ್ಬೇಕು ಮೇಲ್ಗಡೆ, ನಾನು ಅವ್ರ ಎದುರುಗಡೆ ಹೇಳ್ಬೇಕು. ನಾನು ಇವರು ಇಲ್ಲಿಗೆ ಪ್ರೆಸ್ ಮೀಟ್ ಅಲ್ಲಿ ನೋಡಿದಾಗ ನಾನು ಪೋಸ್ಟರ್ ನೋಡಿ ಇವ್ರು ಪ್ರೆಸ್ ಮೀಟಿಂಗ್ ಎಂಟ್ರಿ ಆಗಲ್ಲ, ಇವ್ರು ಅಂತ ಗುರ್ತೆ ಸಿಗ್ಲಿಲ್ಲ. ಅಷ್ಟು ಒಂಥರ ಅವ್ರ ಮುಖದಲ್ಲಿ ಸೆನ್ಸ್ ಇದೆ. ಅಲ್ಲಿ ಅವರೇ ಸ್ಕ್ರೀನ್ ಮೇಲೆ ಭಯ ಪಡಿಸಿರೋದಂತ ಗೊತ್ತಾಗಲ್ಲ. ಹೇಳಿ ಸರ್, ಅದೇನ್ ರಿಕ್ವೆಸ್ಟ್ ಮಾಡಿ ಅವ್ರನ್ನ ಬೇಡಿಕೆ ಮೇಲೆ ಕಳ್ಸಿದ್ರಲ್ಲ, ಹೇಳಿ. ಇಲ್ಲ, ಯಾಕಂದ್ರೆ ನಾನು ಒಂದು ಫೈರ್ ಫೈಟ್ ಮಾಡಿದೆ. ಆ ಫೈಟ್ ಮಾಡುವಾಗ, ಯಾಕಂದ್ರೆ ಫೈರ್ ಫೈಟ್ ಅಂದ್ರೆ ಅಪ್ಪು ಸಾರಿ ನೆನಪಾಗ್ತಾರೆ ನಂಗೆ ಯಾವಾಗ್ಲೂ. ಅದನ್ನ ಇವರಲ್ಲಿ ನಾನು ಕಂಡೆ ನಿಜವಾಗ್ಲೂ. ಯಾಕಂದ್ರೆ ಒಬ್ರು ಲೇಡೀಸ್ ಹತ್ರ ಮಾಡಿಸ್ಬೇಕು ಅಂದ್ರೆ, ಒಬ್ರು ಹೀರೋಯಿನ್ ಹತ್ರ ಮಾಡಿಸ್ಬೇಕಂದ್ರೆ ನನ್ಗೆ ತುಂಬಾ ಜವಾಬ್ದಾರಿ ಇರುತ್ತೆ. ಮತ್ತೆ ಬೆಂಕಿ ಫೈಟ್ ಮಾಡಿಸುವಾಗ ಏನಾಯ್ತು ಅಂದ್ರೆ, ನೈಟ್ ಅಲ್ಲಿ ಆ ಡಿಪಾರ್ಟ್ಮೆಂಟ್ ಅವರು ಇದನ್ನ ಫೈರ್ ಜೈಲು ಇದೆಲ್ಲ ತಂದಿರ್ಲಿಲ್ಲ. ಯಾವಾಗ ಆಮೇಲೆ ಕೋಲ್ಡ್ ಡ್ರಿಂಕ್ ತರಿಸಿ ಸ್ವಲ್ಪ ಇದ್ ಮಾಡಿ ಹಿಂಗಾಗ್ತು. ಹಂಗೋ ನಂಗೆ, ಯಾಕಂದ್ರೆ ನನ್ಗೆ ಗೊತ್ತಿದೆ ಹೆಂಗೆ ಫೈಟ್ ಮಾಡಿಸಿದ್ರೆ ಅದು ಏಟ್ ಬಿಡುತ್ತೆ, ಸುಟ್ಟೋಗುತ್ತೆ ಅನ್ನೋದೆಲ್ಲ ಗೊತ್ತಿದೆ. ಬಟ್ ಆದ್ರೂ ಕೂಡ ಇವ್ರು ಮಾಡ್ಬೇಕು, ನಾನು ಮಾಡಿಸ್ಬೇಕು, ಚೆನ್ನಾಗಿ ಮಾಡಿಸ್ಬೇಕು ಅಂತ ಮಾಡಿಸ್ದೆ. ಪಾಪ ಅವ್ರಿಗೆ ಏಸು, ಈ ಹಣೆ ಎಲ್ಲ ಸುಟ್ಟು, ಮತ್ತೆ ಕೈಯೆಲ್ಲ ಸುಟ್ಟೋಯ್ತು. ತುಂಬಾ ಚೆನ್ನಾಗಿ ಮಾಡ್ಬೇಕು. ನಾವು ಏನ್ ಹೇಳ್ತೀವಿ ಶಾರ್ಟ್ಗಳು ಪ್ರತಿ ಒಂದು ಅಷ್ಟು ನೀಟಾಗಿ ಮಾಡಿದ್ರು. ತುಂಬಾನೇ ರಿಸ್ಕ್ ಇತ್ತು ಶಾರ್ಟ್ಸ್ ಮಾಡ್ಬೇಕಾದ್ರೆ. ಒಂದೊಂದು ಶಾರ್ಟ್ ಪಾಪ ಕೈಯೆಲ್ಲ ಸುಟ್ಟೋಗಿದೆ, ನಂಗೆ ಬೇಜಾರಾಗ್ತಾ ಇದೆ. ಇಲ್ಲ ಇದು ಈ ಶಾರ್ಟ್ಸ್ ಅನ್ನ ಪ್ರತಿ ಒಂದು ನಿಜವಾಗ್ಲೂ ಮಾಡಿದ್ರು. ಆಮೇಲೆ ರೋಪ್ ಶಾರ್ಟ್ಸ್ ಎಲ್ಲ ಮಾಡಿದ್ದಾರೆ. ಮತ್ತೆ ಪಂಚಾಕ್ಷರಿ ಸರ್ ಅವರು ಕೂಡ ತುಂಬಾ ಚೆನ್ನಾಗಿ ಮಾಡಿದ್ರು. ಬಟ್ ವೀರೇಶ್ ಸರ್ ಬಗ್ಗೆ ಹೇಳ್ಬೇಕಾದ್ರೆ ಲೈಟಿಂಗ್ಸ್, ಯಾಕಂದ್ರೆ ಪ್ಯಾಂಥಮ್ ಕ್ಯಾಮ್ರಾ ತರಿಸಿದ್ದು, ಸ್ಲೋ ಮೋಷನ್ ಶಾರ್ಟ್ಸ್ ಇದೆಲ್ಲ ಬೇಕಂತ. ನಿಜವಾಗ್ಲೂ ತುಂಬಾ ಚೆನ್ನಾಗಿ ಲೈಟಿಂಗ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಿಜವಾಗ್ಲೂ ಖುಷಿ ಆಗುತ್ತೆ ಸರ್. ಮೇಡಮ್, ನಿಜವಾಗ್ಲೂ ನೀವು, ಯಾಕಂದ್ರೆ ಒಂದು ಫೈಟ್ ನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಯಾಕಂದ್ರೆ ಆ ಫೈಟ್ ಮಾಡುವಾಗ ನಂಗೆ ಅಲ್ವಾ ಅಪ್ಪು ಸಾರಿ ನೆನಪಾಗ್ತಾ ಇದ್ರು ನನಗೆ. ಆಲ್ ದ ಬೆಸ್ಟ್, ನಿಮ್ಗೆ ಒಳ್ಳೇದಾಗಬೇಕು. ಥ್ಯಾಂಕ್ ಯು. ಯಾಕಂದ್ರೆ ನಮ್ಮ ಪತ್ರಕರ್ತರು, ಮೀಡಿಯಾದವರು ಎಲ್ಲರೂ ನಿಜವಾಗ್ಲೂ ಹೊಸಬ್ರಿಗೆ ಎಲ್ಲ ತುಂಬಾನೇ ಅವಕಾಶ ಮಾಡಿಕೊಟ್ಟಿದ್ರೆ ಒಳ್ಳೇದು ಮಾಡ್ತಾರೆ ಖಂಡಿತ. ಥ್ಯಾಂಕ್ ಯು ಮಚ್. ಒಳ್ಳೇದಾಗಿ. ದೊಡ್ಡ ಕಾಂಪ್ಲಿಮೆಂಟ್ ಅದು. ಧನ್ಯವಾದಗಳು ಸರ್. ತ್ಯಾಗ ಸರ್, ಹೇಳಿ. ಶರಣ್ ಸರ್, ಇವ್ರು ಸಣ್ಣ ಕಾಣ್ತಾರಲ್ಲ, BGM ಮ್ಯೂಸಿಕ್ ಹೆಂಗೆ ಅವ್ರ ಕೆಲಸ ಹೆವಿ ಸೌಂಡ್ ಮಾಡುತ್ತೆ. ಮೊದಲನೇದಾಗಿ ನಮ್ಮ ಡೈರೆಕ್ಟ್ರು ನವೀನ್ ಸರ್ ಹಾಗೆ ಅಂಬಾರಿ ಮೇಡಮ್ ಇಬ್ಬರು ನಮ್ಮ ಸ್ಟುಡಿಯೋಗೆ ಬಂದಿದ್ರು. ಸುಮ್ಮನೆ ಹಾಗೆ ಮಾತಾಡ್ತಾ ವರ್ಕ್ ಮಾಡಬೇಕು ಅಂತ ಯಾವುದೋ ಒಂದು ರೆಫರೆನ್ಸಲ್ಲಿ ನನ್ನ ಜೊತೆಗೆ ಬಂದರು. ಮಾತಾಡಿದ್ವಿ, ಸರ್ ವರ್ಕ್ ಸ್ಟಾರ್ಟ್ ಮಾಡೋಣ, ಇನ್ನೂ ಕತೆ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ, ವರ್ಕ್ ಸ್ಟಾರ್ಟ್ ಮಾಡೋಣ, ಒಂದು ದಿವಸ ಕುತ್ಕೊಂಡು ಕತೆ ಹೇಳ್ತೀನಿ ಅಂತ. ಸರಿ ಆಯಿತು, ಎಲ್ಲ ಆಗಿತ್ತು. ಮೊದಲನೇ ದಿನ ನಾನು ವರ್ಕ್ ಸ್ಟಾರ್ಟ್ ಮಾಡಿದ್ದು ಗುರುವಾರ. ರಾಯರ ಮುಂದೆ ಹೋದ್ವಿ, ದೀಪ ಸ್ಟಾರ್ಟ್ ಮಾಡಿದೆ. ಅಲ್ಲಿವರೆಗೂ ನಂಗೆ ಗೊತ್ತಿಲ್ಲ ನಾನಿನ್ನ ಬಿಡಲಾರೆ ಸಿನಿಮಾ ಹೆಸರು ಅಂತ. ಅವತ್ತು ಸ್ಟಾರ್ಟ್ ಆಗಿತ್ತು. ನಾನು ರಾಯರ ಅನುಗ್ರಹ ಹೇಳ್ತೀನಿ, ಇವತ್ತವರೆಗೂ ನಾನು ಪ್ರತಿ ಗುರುವಾರನೇ ಇವ್ರಿಗೆ ಕೊಟ್ಟಿರೋ ಔಟ್ಪುಟ್ಸ್ ಎಲ್ಲ ಗುರುವಾರನೇ ಆಗಿರೋದು. ಒಂದು ರೆಕಾರ್ಡಿಂಗ್ಸ್ ಆಗಿದ್ರು ಅದು ಸ್ಟಾರ್ಟ್ ಆಗಿರೋದು ಗುರುವಾರ. ಅದು
ಇವತ್ತು ನಾನು ನೆನೆಸ್ಕೊಂಡ್ರೆ ಈಗಲೂ ಮೈಲ ಜುಮ್ ಅಂತ ಇದೆ. ಯಾಕಂದ್ರೆ ಅನುಗ್ರಹ ಕೂಡ್ ಬಂದಾಗ ಮಾತ್ರ ನಮಗೆ ಅವ್ರ ಬ್ಲೆಸ್ಸಿಂಗ್ಸ್ ಇದೆ ಅಂತ ಗೊತ್ತಾಗ್ತುವಂಥದ್ದು. ಇವತ್ತು ನಾನು ಈ ಟೀಸರ್ದು ಗುರುವಾರನೇ ಆಗುತ್ತೆ ಅಂತ ನನ್ನ ಮೈಂಡಲ್ಲಿ ಇತ್ತು. ಬಟ್ ಏನೋ ಅನುಗ್ರಹ ಇದೆ ದೇವ್ರದು, ಒಳ್ಳೇದಾಗತ್ತೆ ಅನ್ನೋ ನಂಬಿಕೆ ಇದೆ. ಏಕಾದಶಿ ಹೀಗೆ ಒಂದು ಒಳ್ಳೆಯ ಜರ್ನಿ ನನಗೆ ಇವ್ರ ಜೊತೆಗೆ ಸಿಕ್ಕಿದೆ. ಯಾಕಂದ್ರೆ ಪ್ರೊಡ್ಯೂಸರ್ ಅಂತ ಪ್ರೊಡ್ಯೂಸರ್ ಆಗಲಿ ಅಥವಾ ಹೀರೋಯಿನ್ ಅಂತ ಹೇಳಿ ಅವರು ಯಾವುದೇ ಇದಿಲ್ಲದೆ ರಾತ್ರಿ ಹಗಲು ಸ್ಟುಡಿಯೋದಲ್ಲಿ ಕೂತ್ಕೊಂಡು ಸರ್ ಹೀಗ್ ಮಾಡೋಣ ಸರ್, ಈ ತರ ಒಂದು ನಂದು ಈ ಪಾತ್ರ ಹಿಂಗಿದೆ ಸರ್, ನನ್ನ ಪಾತ್ರಕ್ಕೆ ಜೀವ ತುಂಬಬೇಕಾಗಿದೆ ನೀವು ಸರ್ ಪ್ಲೀಸ್ ಅಂತ ಹೇಳಿ ಕೇಳ್ಕೊಂಡು ನಾನು ಡೈರೆಕ್ಟ್ರು ಮೇಡಮ್ 3 ಜನ ಅದೆಷ್ಟು ಟ್ರಾವೆಲ್ ಮಾಡಿದೀವಿ. ಚೆನ್ನೈ, ಹೈದರಾಬಾದು, ಬಾಂಬೆ ಎಲ್ಲ ಕಡೆನೂ ಟ್ರಾವೆಲ್ ಮಾಡಿ ಒಂದು ಒಳ್ಳೆ ಅದ್ಭುತವಾದ ವರ್ಕ್ ನನಗೆ ಮಾಡಕ್ಕೆ ಅವಕಾಶ ಆಯ್ತು. ಅವಕಾಶ ಕೊಟ್ಟಿದ್ದಕ್ಕೆ ರಾಯರೇ ಕಳಿಸಿದ್ದು ಅನ್ಸತ್ತೆ, ಒಂದು ಒಳ್ಳೆ ಅವಕಾಶ. ನಾನೇನೋ ಬಿಡಲಾರೆ ಸಣ್ಣ ವಯಸ್ಸಲ್ಲಿ ನಾನು ಸಿಕ್ಕಾಪಟ್ಟೆ ಹೆದರ್ಕೊಂಡಿದ್ದೆ. ಬಟ್ ಅದೇ ಟೈಟ್ಲಲ್ಲಿ ನಾನು ವರ್ಕ್ ಮಾಡಕ್ಕೆ ಸಿಕ್ಕಿರೋದು, ರಾಯರ್ ಕೃಪೆ ಸಿಕ್ಕಿರೋದು. ಈ ಟೀಮ್ಗೆ ಎಲ್ಲ ನಾನಿನ ಬಿಡಲಾರೆಯ ತಂಡಕ್ಕೆ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ, ನನಗೊಂದು ಇಲ್ಲಿ ಅವಕಾಶ ಸಿಕ್ಕಿರೋದಕ್ಕೆ. ಹಾಗೆ ರೀರೆಕಾರ್ಡಿಂಗ್ ಕಂಪ್ಲೀಟ್ ಆಯ್ತು, ಸೆನ್ಸರ್ ಆಯ್ತು, ಇವತ್ತು ಟೀಸರ್ ರಿಲೀಸ್ ಆಗಿದೆ. ಮ್ಯೂಸಿಕ್ ಬಗ್ಗೆ ನಾನು ಹೇಳ್ಕೋಬಾರ್ದು, ಎಲ್ಲ ತಂಡ ತುಂಬಾ ಖುಷಿ ಪಟ್ಟಿದ್ದಾರೆ. ಅದು ನೀವೆಲ್ಲರೂ ಪ್ರೋತ್ಸಾಹ ಕೊಟ್ಟು ನಮ್ಮ ತಂಡಕ್ಕೆ ಆಶೀರ್ವಾದ ಮಾಡಬೇಕಂತ ಕೇಳ್ಕೊಂತೀನಿ. ಧನ್ಯವಾದಗಳು ಸರ್. ಇದರಲ್ಲಿ ಒಟ್ಟು ಒಂದು ಲವ್ ಸಾಂಗ್ ಇದೆ. ಲವ್ ಸಾಂಗ್ ನ ಮುದ್ದು ಗೊಂಬೆ ಅಂತ ಹೇಳಿ ಲವ್ ಸಾಂಗು. ಆ ಲವ್ ಸಾಂಗ್ ಅನ್ನ ಅನಿರುದ್ಧ್ ಶಾಸ್ತ್ರಿ ಅವರು ಹಾಡಿದ್ದಾರೆ. ಹಾಗೆ ಒಂದು ಬೀಟ್ ಸಾಂಗ್ ಇದೆ, ಅದನ್ನ ಸರಾಯು ಹೆಚ್ ಅಂತ ಹೇಳಿ ಒಬ್ರು ಹಾಡಿದ್ದಾರೆ. ಆಮೇಲೆ ಲಾಸ್ಟ್ ಎಂಡಿಂಗ್ ಕ್ಲೈಮ್ಯಾಕ್ಸ್ ಸಾಂಗ್. ಇದು ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಮ್ಯೂಸಿಕಲ್ ಜರ್ನಿ ಮಾಡಬೇಕು, ಒಂದು 5 ನಿಮಿಷ ಕ್ಲೈಮ್ಯಾಕ್ಸ್ ಅನ್ನು ನಾವು ಮ್ಯೂಸಿಕ್ ನಲ್ಲೇ ತೋರಿಸ್ಬೇಕು ಅಂತ ಹೇಳಿ ಒಂದು ಥೀಮ್ ಮಾಡಿದೀವಿ. 5 ನಿಮಿಷದ ಒಂದು ಥೀಮ್. ಆ ಥೀಮ್ ಮೇಲೆನೆ ಸಿನಿಮಾದ ಕ್ಲೈಮ್ಯಾಕ್ಸ್ ಇರುವಂತದ್ದು. ಅದು ಒಂದು ಗೂಸ್ ಬಂಪ್ಸ್ ಕೊಡುತ್ತೆ ಅಂತ ಹೇಳಿ ನನಗೊಂದು ನಂಬಿಕೆ ಇದೆ. ಯಾಕಂದ್ರೆ ಆ ದೇವರ ಒಂದು ಪವಾಡ ಹೇಗಿರುತ್ತೆ, ಆಮೇಲೆ ಒಂದು ದೆವ್ವ ಮತ್ತೆ ದೇವರು ಒಂದು ಸೈಕಾಲಜಿಕಲ್ ಥ್ರಿಲ್ಲರ್ದು ಒಂದು ಅನುಭವನ ಆ 5 ನಿಮಿಷ ನಮಗೆ ಕೊಡುತ್ತೆ ಅನ್ನೋದು ನಂಬಿಕೆ ಇದೆ. ಅಷ್ಟು ಚೆನ್ನಾಗಿ ಮೂಡ್ ಬಂದಿದೆ. ರಾಯರ್ ಬಗ್ಗೆನೇ ಇರೋದು ಸರ್, ಅವ್ರ ಬಗ್ಗೆನೇ, ರಾಯರ್ ಬಗ್ಗೆನೇ ಕ್ಲೈಮ್ಯಾಕ್ಸ್ ಸಾಂಗ್ ಇರೋದು. ಗುರು ರಾಘವೇಂದ್ರ ಅಂತ ಹೇಳಿ ಸಾಂಗ್. ಹಾಗೆ ಈ ಸಾಂಗ್ ನನ್ನ ತಮ್ಮ ಮನೋಜ್ ಕುಮಾರ್ ಬರ್ದಿರೋದು. ಅದೊಂದು ಖುಷಿ ಇದೆ, ಅವನಿಗೊಂದು ಒಳ್ಳೆ ಅವಕಾಶ ಸಿಕ್ಕಿದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಒಳ್ಳೆಯದಾಗಿ ಸರ್. ಬಂದಿರೋ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ನಮ್ಮ ಸಿನಿಮಾಗೆ ಎಲ್ಲರೂ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದೀರಾ. ದಯವಿಟ್ಟು ಇದು ಒಂದು ಫಸ್ಟ್ ಲುಕ್, ನೆಕ್ಸ್ಟ್ ಸಿನಿಮಾ ನಿಮ್ಮ ಎದುರುಗಡೆ ಬರುತ್ತೆ. ದಯವಿಟ್ಟು ಎಲ್ಲರೂ ಹಿಂಗೆ ಸಪೋರ್ಟ್ ಮಾಡಿ ನಮ್ಮ ಸಿನಿಮಾನ ಗೆಲ್ಲಿಸಿ. ಥ್ಯಾಂಕ್ ಯು ಸೋ ಮಚ್. 3 ಜನರು ತುಂಬಾ ಒಳ್ಳೆಯದಾಗಿ ಈ ಸಿನಿಮಾ ಧನ್ಯವಾದಗಳು. ಈ ನಾನು ನನ್ನ ತಾಯಿ ಶ್ರೀಮತಿ ಭಾರತಿ ಬಾಳಿ ಅವ್ರ ಪರವಾಗಿ ನಾನು ಇಲ್ಲಿ ಇದ್ದೀನಿ, ಅಲ್ಲ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಅವ್ರನ್ನ. ಸೊ ಅಮ್ಮ ಬರಕ್ ಆಗ್ಲಿಲ್ಲ, ಊರಲ್ಲಿದ್ದಾರೆ. ಹಾಗಾಗಿ ಎಲ್ಲ ಜವಾಬ್ದಾರಿ ನಾನೇ ವಹಿಸಿದ್ದು. ಇಲ್ಲಿ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗೂ ನಾನೇ ನೋಡ್ಕೊಂಡಿದ್ದೆ, ಕ್ಯಾಶಿಯರ್ ಆಗೂ ನೋಡ್ಕೊಂಡಿದ್ದೆ. ಒಂದು ಪ್ರೊಡಕ್ಷನ್ ನ ಹೆಂಗ್ ಮ್ಯಾನೇಜ್ ಮಾಡ್ಬೇಕು ಅಂತ ಕಲ್ತಿದ್ದು ಉಂಟು. ಹೀರೋಯಿನ್ ಆಗೂ ನಾನೇ ಮಾಡಿದ್ದೀನಿ. ಸೊ ಮುಂಚೆ ಚಿಕ್ಕ ಪುಟ್ಟ ಪಾತ್ರ ಮಾಡ್ತಿದ್ದೆ. ಇದು ಫುಲ್ ಫ್ಲೆಶ್ ಆಗಿ ಫಸ್ಟ್ ಟೈಮು ನವೀನ್ ಸರ್ ಅವರು, ನಮ್ಮ ಡೈರೆಕ್ಟರ್ ಅವರು, ಒಂದು 5-6 ವರ್ಷ ಪರಿಚಯ ನಮ್ದು. ಸೊ ಅವರು ಒಂದ್ಸತಿ ಸಿಕ್ಕಿದಾಗ ನನಗೆ ಹೇಳ್ತಾ ಇದ್ರು, ಈ ತರ ಒಂದು ಸ್ಕ್ರಿಪ್ಟ್ ಮಾಡಿದೀನಿ, ತುಂಬಾ ಚೆನ್ನಾಗಿದೆ ಅದಿದು ಅಂತ. ಅವಾಗ ನಾನು ಇವ್ರ ಜೊತೆನೆ ಟೀಮ್ ಅಪ್ ಆಗಿ ಒಂದು ಪ್ರೊಡ್ಯೂಸರ್ನ ಹುಡುಕೋಣ ಅಂತ ಪಾಪ ಅವ್ರು ತುಂಬಾ ಪ್ರಯತ್ನ ಪಡ್ತಾ ಇದ್ರು. ಸೊ ಹಾಗಾಗಿ ನಾನು ಅವ್ರ ಜೊತೆ ಜಾಯಿನ್ ಆಗಿ ನಾನು ಪ್ರೊಡ್ಯೂಸರ್ನ ಹುಡುಕೋಣ ಅಂತ ನಾನು ಅವ್ರ ಜೊತೆ ಟೀಮ್ ಅಪ್ ಆಗ್ಬಿಟ್ಟು, ಅವರು ಒಂದ್ 2-3 ಪ್ರೊಡ್ಯೂಸರ್ನ ಹುಡುಕಿದ್ರು ಆ ಟೈಮಲ್ಲಿ. ಬಟ್ ಆ ಟೈಮಲ್ಲಿ ಆ ಪ್ರೊಡ್ಯೂಸರ್ ಕೋವಿಡ್ ಬಂತು, ಪ್ಯಾಂಡಮಿಕ್ ಎಲ್ಲ ಅಂತ ಹೇಳ್ಬಿಟ್ಟು ಆ ಪ್ರೊಡ್ಯೂಸರ್ ವರ್ಕ್ ಆಗ್ಲಿಲ್ಲ. ಸೊ ಆಮೇಲೆ ನಾನ್ ಕೇಳಿದೆ ಸರ್ ನಾ ಕತೆ, ಸರ್ ಏನಿರ್ಬೇಕು ಕತೆ ನಿಮ್ದು ಅಂತ. ಅವರು ಈ ತರ ಕತೆ ಇದೆ ಅಂತ ಒಂದು ರೀಡಿಂಗ್ ಕೊಟ್ಟಿದ್ರು ನನಗೆ. ಸೊ ನಂಗಂತ ತುಂಬಾನೇ ಇಷ್ಟ ಆಯ್ತು ಆ ಕತೆ. ನಾನು ಒಂದ್ಸತಿ ಆಯ್ತು ಸರ್, ನೀವು ನಮ್ಮ ಊರ್ ಬನ್ನಿ, ನಮ್ಮ ತಾಯಿಯವ್ರ ಭೇಟಿ ಹಾಕಿ, ಅವ್ರು ಇಂಟ್ರೆಸ್ಟೆಡ್ ಇದ್ದಾರೆ ಈ ತರ
ಸಿನಿಮಾನ ಪ್ರೊಡ್ಯೂಸ್ ಮಾಡಕ್ಕೆ ಅಂತ. ಸೊ ಊರ್ ಕರೆದೆ, ನಮ್ ಕಲಬುರ್ಗಿ ಊರು. ಕರೆದ್ಬಿಟ್ಟು ಅಮ್ಮಂಗೆ ಕತೆ ಹೇಳಿದ್ರು, ಅಮ್ಮಂಗೆ ಇಷ್ಟ ಆಯ್ತು. ಅವಾಗ ಅಮ್ಮ ನಿರ್ಧಾರ ಮಾಡಿದ್ರು ಇದನ್ನ ನಾವೇ ಪ್ರೊಡ್ಯೂಸ್ ಮಾಡೋಣ ಅಂತ. ಸೊ ಹಾಗಾಗಿ ಈ ತರ ಪ್ರೊಡಕ್ಷನ್ ಸ್ಟಾರ್ಟ್ ಆಯ್ತು. ಸೊ ಇದೆಲ್ಲ ಆಗಕ್ಕೆ ಮೂಲ ಕಾರಣ ನಾನ್ ನಂಬಿರೋ ಅಂತ ದೇವ್ರು. ಫಸ್ಟ್ ನಾನು ಅವ್ರಿಗೆ ಕ್ರೆಡಿಟ್ ಕೊಡೋದು. ಬಿಕಾಸ್ ಯಾವುದೇ ಕೆಲಸ ಆಗ್ಲಿ ನಾನು ದೇವ್ರಿಗೆ ನೆನ್ಸ್ಕೊಂಡ್ರೆ ಅದು ಹಾಗೆ ಆಗುತ್ತೆ ಅಂತ ನನಗೆ ನಂಬಿಕೆ. ಸೆಕೆಂಡು, ನನ್ನ ಮನೆಯಲ್ಲಿರೋರು 3 ತ್ರಿದೇವಿಗಳು. ಅದು ನನ್ನ ಅಜ್ಜಿ, ನನ್ನ ಚಿಕ್ಕಮ್ಮ, ಹಾಗೆ ನನ್ನ ಅಮ್ಮ. ಅವರ ಹೆಸರು ಕಮಲ, ಉಮಾ, ಭಾರತಿ. ಸೊ ಅದೇ ಪ್ರೊಡಕ್ಷನ್ ಅಂತ ನಾನು KUB ಪ್ರೊಡಕ್ಷನ್ಸ್ ಅಂತ ಮಾಡಿದ್ದೀನಿ ಸರ್. ಆಮೇಲೆ ಸಿನಿಮಾ ಬಗ್ಗೆ ಸ್ಟಾರ್ಟಿಂಗ್ ಅಲ್ಲಿ ಹೌದು, ನಾವು ಕಲಬುರ್ಗಿ ಅವರು ಜಾಸ್ತಿ ಇಲ್ಲಿ ಪ್ರೊಡಕ್ಷನ್ ಯಾರು ಮಾಡಲ್ಲ ಅಲ್ಲಿಂದ. ಸೊ ಒಂದು ತುಂಬಾ ರೇರ್ ಎಕ್ಸ್ಪೀರಿಯನ್ಸ್. ಇಡೀ ಕುಟುಂಬದಲ್ಲೇನೆ ಯಾರು ಮೂವಿ ಅಂತ ಮಾಡ್ಬೇಕು, ನಿರ್ಮಾಣ ಮಾಡ್ಬೇಕು ಅಥವಾ ನಟಿಸ್ಬೇಕು ಅಂತ ಯಾರು ಅನ್ಕೊಂಡಿರ್ಲಿಲ್ಲ. ಹಾಗಾಗಿ ಅಂತ ಸಂದರ್ಭದಲ್ಲಿ ನಾನು ಇಂಜಿನಿಯರ್ ಗ್ರಾಜುಯೇಟ್ ಆಗಿ ವಿಪ್ರಲ್ಲಿ ಕೆಲಸ ಮಾಡ್ತಿದ್ದೆ ಮುಂಚೆ. ಅದನ್ನ 1.5 year ಕೆಲಸ ಮಾಡ್ಬಿಟ್ಟು ಜಾಬ್ ಕ್ವಿಟ್ ಮಾಡಿ ಥಿಯೇಟರ್ ಜಾಯ್ನ್ ಆದೆ. ಆಮೇಲೆ ಇಂಡಸ್ಟ್ರಿಗೆ ಬಂದೆ. ಸ್ವಲ್ಪ ಚಿಕ್ಕ ಪುಟ್ಟ ಪರಿಚಯಗಳಾಯ್ತು. ಆಮೇಲೆ ಅಮ್ಮನಿಗೆ ಹೇಳಿದೆ, ಅಮ್ಮ ಇದೆಲ್ಲ ಸ್ಟಾರ್ಟ್ ಮಾಡಿದ್ರು. ಯಾವುದೇ ಗಾಡ್ ಫಾದರ್ ಇಲ್ಲದೆ ನನಗಾಗ್ಲಿ ನಮ್ಮ ಡೈರೆಕ್ಟರ್ಗಾಗ್ಲಿ ಈ ಒಂದು ಪ್ರೊಡಕ್ಷನ್ ನಾವು ಸ್ಟಾರ್ಟ್ ಮಾಡಿಬಿಟ್ಟು, ಯಾವಾಗ ನಾವು ಒಂದು ಪ್ರೊಡಕ್ಷನ್ ಮಾಡಬೇಕು ಅಂತ ಅನ್ಕೋತೀವೋ ಫಸ್ಟ್ ಬ್ಯಾಟಲ್ ಸ್ಟಾರ್ಟ್ಸ್ ಎಟ್ ಹೋಮ್. ಅದು ಆದ್ಮೇಲೆ ಇದು ಬೇಡ ಅದು ಬೇಡ ಸುಮಾರು ಪ್ರೆಷರ್ಸ್ ಒತ್ತಡಗಳೆಲ್ಲ ಬಂದಾಗ ಅದನ್ನ ಎಲ್ಲಾನು ಮೀರಿಸಿ ಪ್ರೊಡಕ್ಷನ್ ಮಾಡಬೇಕು. ಆಮೇಲೆ ಒಂದು ಆಫೀಸ್ ಸೆಟಪ್ ಮಾಡಬೇಕು, ಅಲ್ಲಿ ಸೆಕೆಂಡ್ ಬ್ಯಾಟಲ್, ಪ್ರೀ ಪ್ರೊಡಕ್ಷನ್ ಇನ್ನೊಂದು ಬ್ಯಾಟಲ್, ಶೂಟಿಂಗ್ ಮತ್ತೊಂದು ಬ್ಯಾಟಲ್, ಪೋಸ್ಟ್ ಪ್ರೊಡಕ್ಷನ್, ಹಾಗೆ ಬ್ಯಾಟಲ್ಸ್ ಮೇಲೆ ಬ್ಯಾಟಲ್ಸ್. ಇವಾಗ ಇಲ್ಲಿ ನಾವೆಲ್ಲರೂ ನಿಮ್ ಮುಂದೆ ನಿಂತಿದ್ದೀವಿ. ನಿಮ್ಮೆಲ್ಲರ ಸಹಕಾರ ಬೇಕು ನಮ್ಗೆ. ಟೀಸರ್ ಏನ್ ನೀವು ನೋಡಿದೀರಾ, ಇಟ್ಸ್ ಜಸ್ಟ್ 100% ಆಗಿದ್ರೆ ಟ್ರೈಲರು 1000% ಆಗುತ್ತೆ. ಅಂಡ್ ಐ ಪ್ರಾಮಿಸ್ ಯು ಆಲ್ ದಟ್ ಮೂವಿ ಇನ್ಫೈನೈಟ್%. ನಾನು ಅಷ್ಟು ಗ್ಯಾರಂಟಿ ಕೊಡ್ಬಲ್ಲೆ. ಬಿಕಾಸ್ ತುಂಬಾ ಚೆನ್ನಾಗಿ ಬಂದಿದೆ. ನಮ್ಮ ಡೈರೆಕ್ಟರ್ ನವೀನ್ GS ಅವರು ತುಂಬಾ ಚೆನ್ನಾಗಿ ನಿರ್ದೇಶನ ಮಾಡಿದ್ದಾರೆ. ಎಲ್ರಿಗೂ ಚೆನ್ನಾಗಿ ಅವಕಾಶ ಕೊಟ್ಟಿದ್ದಾರೆ. ಯಾವ್ಯಾವ ರೋಲು ಯಾರಿಗೆ ಸೂಟ್ ಆಗಿತ್ತೋ ಅಂತವ್ರನ್ನೇ ಇಟ್ಕೊಂಡು ಮೂವಿ ಮಾಡಿದ್ದಾರೆ. ಸೊ ತುಂಬಾ ಖುಷಿ ಆಗುತ್ತೆ. ಐ ಹೋಪ್ ನಾನು ಈ ಎಲ್ಲ ಪಾತ್ರಗಳನ್ನು ತುಂಬಾ ಚೆನ್ನಾಗಿ ನಿಭಾಯಿಸಿದೀನಿ ಅಂತ ಅನ್ಕೋತೀನಿ. ಅಮ್ಮ ಕೊಟ್ಟಿರೋ ಒಂದು ಭರವಸೆ ಕಾಪಾಡ್ಕೊಂಡಿದ್ದೀನಿ. ಅಂಡ್ ಮೂವಿ ಆದಷ್ಟು ಬೇಗ ನೀವೆಲ್ಲರೂ ಮುಂದೆ ಬರುತ್ತೆ. ನಮ್ ಡೈರೆಕ್ಟರ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಒಂದು ಲೇಡಿ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಅಂತಂದ್ರೆ ತುಂಬಾನೇ ಸಪೋರ್ಟ್ ಮಾಡಿದ್ದಾರೆ ಅವರು. ಕತೆ ಅವರೇ ರಚನೆ ಮಾಡಿದ್ದಾರೆ, ಸ್ಕ್ರೀನ್ ಪ್ಲೇ ಅವ್ರದ್ದೇನೆ, ಆಮೇಲೆ ಡೈರೆಕ್ಷನ್, ಡೈಲಾಗ್ಸ್. ನನ್ಗೆ ಸರ್ ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ಅಂಡ್ ತುಂಬಾ ಖುಷಿ ಆಗುತ್ತೆ. ಇಂಡಸ್ಟ್ರಿಯಲ್ಲಿ ಈ ತರ ಒಂದು ಓಪನಿಂಗ್ ಒಂದು ಫಿಮೇಲ್ಗೆ ಲೀಡ್ಗೆ ಕೊಟ್ಟಿದ್ದೀರಾ. ನಿಜವಾಗ್ಲೂ ತುಂಬಾ 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 ಧನ್ಯವಾದಗಳು ನಿಮ್ಗೆ. ಖುಷಿ ಆಗಿದೆ ಸರ್. ಅಂಡ್ ಲೇಡಿ ಪ್ರೊಡ್ಯೂಸರ್ ಅಂತ ಹೇಳ್ಬಿಟ್ಟು ಎಲ್ಲಿನೂ ಅವ್ರು ಯಾವುದೇ ಬಾಯಸ್ ಮಾಡಿಲ್ಲ. ಪ್ರತಿ ಒಂದು ಡಿಪಾರ್ಟ್ಮೆಂಟ್, ಅದು ಮ್ಯೂಸಿಕ್ ಆಗಿರ್ಲಿ ಅಥವಾ TTS ಆಗಿರ್ಲಿ, ಆಮೇಲೆ DI ಆಗಿರ್ಲಿ, SFX, VFX ಎಲ್ಲ ಕಡೆ ನನ್ ಕರ್ಕೊಂಡು ಹೋಗ್ತಿದ್ರು. ನಾನ್ ಹೇಳ್ತಿದ್ದೆ, ನನ್ ಏನ್ ಕೆಲಸ, ಅದು ನಿಮ್ ಕೆಲಸ, ನೀವು ಮಾಡಿ ಅಂತ ನಾನು ಹೇಳ್ತಿದ್ದೆ. ಬಟ್ ಇಲ್ಲ ಮೇಡಮ್, ನೀವು ಬರ್ಬೇಕು, ನಿಮ್ಗೂ ಗೊತ್ತಾಗ್ಬೇಕು, ಪ್ರತಿ ಒಂದು ಡಿಪಾರ್ಟ್ಮೆಂಟ್ ನೀವು ತಿಳ್ಕೋಬೇಕು ಅಂತ ಎಲ್ಲ ಡೈರೆಕ್ಟರ್ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಆತರ. ಸೊ ನಾನ್ ಬಂದಿದ್ದು ಒಂದು ಆರ್ಟಿಸ್ಟ್ ಆಗಿ ಪ್ರೊಡ್ಯೂಸರ್ ಆಗಿ ಬದಲಾದೆ. ಪ್ರೊಡ್ಯೂಸರ್ ಜೊತೆಗೆ ಡೈರೆಕ್ಷನ್, ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್ ಎಲ್ಲ ತಿಳ್ಕೊಂಡಿದ್ದೀನಿ. ಸೊ ಹಾಗಾಗಿ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ನವೀನ್ ಸರ್, ಈ ಅವಕಾಶ ಕೊಟ್ಟಿದ್ದಕ್ಕೆ. ಅಮ್ಮ, ಐ ಮಿಸ್ ಯು. ಐ ಹೋಪ್ ನೀವು ಟ್ರೇಲರ್ ಬರ್ತೀರಿ ಅಂತ ನಾನು ಅನ್ಕೊಂಡಿದ್ದೀನಿ. ನಮ್ಮ ತಾಯಿಯವರು ಅಲ್ಲಿ ಅಜ್ಜಿ ಇರ್ತಾರೆ, ಸೊ ಅಜ್ಜಿಗೆ ನೋಡ್ಕೋತಾ ಇರ್ತಾರೆ. ಅಲ್ಲಿ ಯಾರಾದ್ರೂ ಒಬ್ರು ಇರ್ಲೇಬೇಕು ಸರ್. ಅದಕ್ಕೆ ಅಮ್ಮ ನನ್ಗೆ ಸ್ಟಾರ್ಟಿಂಗ್ ಮುಹೂರ್ತಕ್ಕೆ ಅಷ್ಟೇ ಬಂದಿದ್ರು.
ಅದು ಬಿಟ್ರೆ ಯಾರು ಬಂದಿಲ್ಲ. ಅಣ್ಣ ಬಂದಿದ್ದಾರೆ, ಅದಕ್ಕೆ ಅಂತ ಬಂದಿದ್ದಾರೆ ಅಷ್ಟೇ. ಸರ್ ಸಿನಿಮಾ ಕಂಪ್ಲೀಟ್ ಆಗಿದೆ ಸರ್. US ಸರ್ಟಿಫಿಕೇಟ್ ಸಿಕ್ಕಿದೆ ಸೆನ್ಸರ್ ಆಗ್ಬಿಟ್ಟು. ನವೆಂಬರ್ ಅಲ್ಲಿ ರಿಲೀಸ್ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ಕೊತಾ ಇದೀವಿ. ಸೊ ನೀವೆಲ್ಲರೂ ಸಹಕಾರ, ಪ್ರೋತ್ಸಾಹ, ಪ್ರೀತಿ ನಮ್ ಜೊತೆ ಇರ್ಲಿ ಅಂತ ಬೇಡ್ಕೊತೀನಿ. ಸರ್ ನಾನು ಒಂದ್ಸತಿ ಅಲ್ಲ 2 ಸತಿ ಅಲ್ಲ, ಸಿನಿಮಾನ ಅನೇಕ ಬಾರಿ ನೋಡಿದೀನಿ. ನೋಡಿದಾಗೆಲ್ಲ ನನ್ಗೆ ಎಲ್ಲೂ ಬೋರ್ ಆಗಿಲ್ಲ. ಕೈಯಲ್ಲಿ ಒಂದು ನಿಮಿಷ ನಾನು ಮೊಬೈಲ್ ಹಿಡ್ದಿಲ್ಲ. ಸೊ ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾ. ಅದು ತುಂಬಾ ಖುಷಿ ಇದೆ ನನಗೆ. ಯಾಕಂತಂದ್ರೆ ಕೊಟ್ಟಿರೋ ಜವಾಬ್ದಾರಿ, ಒಂದ್ಸತಿ ಸಿನಿಮಾ ಮಾಡ್ತೀನಿ ಅಂತ ಹೇಳಿದಾಗ ಮನೆಯಲ್ಲಿ ಆತರ ಪ್ರೋತ್ಸಾಹ ಮಾಡಿದಾಗ ನನ್ ಮೇಲೆ ತುಂಬಾ ದೊಡ್ಡ ಜವಾಬ್ದಾರಿ ಇತ್ತು. ಈ ಸಿನಿಮಾನ ತುಂಬಾ ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗ್ಬೇಕು ಅಂತ. ಅಂಡ್ ರಾಯರ ಕೃಪೆಯಿಂದ ಅದು ಹಾಗೆ ಆಗಿದೆ. ಅದು ತುಂಬಾ ಖುಷಿ ಇದೆ ನನಗೆ. ಆಮೇಲೆ ತ್ಯಾಗರಾಜನ ಬಗ್ಗೆ, ನಾನು ಮ್ಯೂಸಿಕ್ ಬಗ್ಗೆ ಮಾತಾಡ್ಬೇಕು. ಮ್ಯೂಸಿಕ್ ನಾನು ಅನ್ಕೊಂಡಿದ್ಕಿಂತನೂ ಎಕ್ಸಲೆಂಟ್ ಆಗಿ ಬಂದಿದೆ ಸರ್. ತುಂಬಾ ಚೆನ್ನಾಗಿ ಬಂದಿದೆ. ಫಸ್ಟ್ ಸ್ಟಾರ್ಟ್ ಆಗಿದಿಂದ ಕ್ಲೈಮ್ಯಾಕ್ಸ್ ವರೆಗೂ ಒಂದು ತೂಕ ಇದ್ರೆ, ಕ್ಲೈಮ್ಯಾಕ್ಸ್ ಅಲ್ಲಿ ನೀವು ಇನ್ನೊಂದು ತೂಕ ಇದೆ ಮ್ಯೂಸಿಕ್. ಸೊ ಅಷ್ಟು ಚೆನ್ನಾಗಿ ತ್ಯಾಗರಾಜ್ ಸರ್ ಅವರು ನಮ್ಗೆ ಹಿಂಗೆ ಬೇಕು ಹಾಗೆ ಬೇಕು ಅಂತ ಹೇಳಿದಾಗ ನಮ್ ಜೊತೆ ಹಗಲು ರಾತ್ರಿ ಕುಂತು ಅವ್ರು ನಮ್ ಜೊತೆ ವರ್ಕ್ ಮಾಡಿದ್ದಾರೆ. ಸರ್ ಥ್ಯಾಂಕ್ ಯು. ಆಮೇಲೆ DOP ಸರ್ ಥ್ಯಾಂಕ್ ಯು ಸೋ ಮಚ್. ನೀವು ನಮ್ಗೆ ಇಷ್ಟು ಚೆನ್ನಾಗಿ ತೋರಿಸಿದ್ದೀರಾ ಸಿನಿಮಾದಲ್ಲಿ. ಹಾರರ್ ಒಳಗೂ ಅಷ್ಟೇ ಚೆನ್ನಾಗಿ ತೋರಿಸಿದ್ದೀರಾ, ನಾರ್ಮಲ್ ಆಗಿ ಇರ್ಬೇಕಾದ್ರೂ ಅಷ್ಟೇ ಚೆನ್ನಾಗಿ ತೋರಿಸಿದ್ದೀರಾ. ಸೊ ಕೆಲವೊಂದು ಬಿಲ್ಡಪ್ ಶಾರ್ಟ್ಸ್ ಇದೆ, ನಾನು ನನ್ನ ಮನ್ಸಲ್ಲಿ ಕನಸಲ್ಲೂ ಅನ್ಕೊಂಡಿರ್ಲಿಲ್ಲ. ಬಿಲ್ಡಪ್ ಶಾರ್ಟ್ಸ್ ಒಂದ್ ಹುಡುಗಿಗೆ, ಒಂದ್ ಲೇಡಿಗೆ ಇಷ್ಟು ಚೆನ್ನಾಗಿ ತೋರಿಸ್ಬೋದಾ ಅಂತ. ಇದು ನಾನು ಹೇಳಿದ ತುಂಬಾ ಎಕ್ಸಾಜರೇಟ್ ಆಗ್ತಿರ್ಬೇಕು, ಬಟ್ ಫೈಟ್ ಅಲ್ಲಿ ಮಾಡ್ಬೇಕಾದಾಗ ಒಂದು ಈ ಬೆಂಕಿದು ಒಂದು ಸೀನ್ ಬರುತ್ತೆ, ಬಿಲ್ಡಪ್ ಶಾರ್ಟ್ ಇದೆ, ತುಂಬಾ ಚೆನ್ನಾಗಿದೆ. ನನ್ ನೋಡಿದಾಗ ನಂಗೆ ಅನುಷ್ಕಾ ಶೆಟ್ಟಿ ತರ ಅನ್ಸ್ತು. ಸೊ ಸರ್ ಆ ಲೆವೆಲ್ ತಗೊಂಡು ಬಂದಿದ್ದೀರ ನೀವು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಆಮೇಲೆ ರಘು ಸರ್ ನಿಮ್ ಕಾಮಿಡಿ, ನೀವು ಮಾತಾಡ್ಬೇಕು ಅಂತ ಬಾಯಿ ಓಪನ್ ಮಾಡಿದ್ರೆ ಸಾಕು ನಂಗೆ ನಗು ಬರೋದು. ಅಷ್ಟು ಚೆನ್ನಾಗಿ ಕಾಮಿಡಿ ಮಾಡ್ತೀರಾ ನೀವು. ಸಿನಿಮಾದಲ್ಲಿನೂ ಹಾಗೆ ಮಾಡಿದೀರಾ. ಥ್ಯಾಂಕ್ ಯು ಸರ್. ಒಂದು ಫ್ರೆಶ್ ಕಾಮಿಡಿನ ನೀವು ನೋಡ್ಬೋದು ರಘು ಅವ್ರದ್ದು. ಇಷ್ಟು ದಿನ ಈ ಕಾಮಿಡೀಸ್ ಎಲ್ಲ ಸ್ವಲ್ಪ ಮಿಸ್ ಆಗ್ತಿದೆ ಸೊ ಸಿನಿಮಾಗಳಲ್ಲೆಲ್ಲ. ಸೊ ಅದು ಮತ್ತೆ ಕಮ್ ಬ್ಯಾಕ್ ಆಗೋದು ಅದು ನಮ್ ರಘು ಸರ್ ಇಂದ. ಚೆನ್ನಾಗಿ ಮಾಡಿದೀರಾ ಸರ್, ಥ್ಯಾಂಕ್ ಯು. ಆಮೇಲೆ ಮಾಂತೇಶ್ ಸರ್ ನೀವು ಬಿಲ್ಡಪ್ ಶಾರ್ಟ್ ನ ನೋಡಿದಾಗೆಲ್ಲ ತುಂಬಾ ನಗ್ತೀನಿ ಸರ್. ತುಂಬಾ ಚೆನ್ನಾಗಿ ಮಾಡಿದೀರಾ. ಥ್ಯಾಂಕ್ ಯು ಸರ್. ನಿರ್ಮಾಪಕರು ಎಲ್ರಿಗೂ ಥ್ಯಾಂಕ್ ಯು. ಇಷ್ಟು ತುಂಬಾ ಹೃದಯದಿಂದ ಹೇಳೋದ್ರಲ್ಲೇ ಗೊತ್ತಾಗ್ತಿದೆ ಅವ್ರಿಗೆ ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಿದೆ. ನೀವು ವೇದಿಕೆ ಮೇಲೆ ಇರುವಾಗ್ಲೇನೆ, ಸಾರಿ ಇಂಟರಪ್ಟ್ ಮಾಡಿದೆ, ನಮ್ಮ ನಾಯಕ ನನ್ನ ಕರೆದು ಬಿಡ್ತೀನಿ. ಪಂಚ ದಯವಿಟ್ಟು ಬರ್ಬೇಕು, ಬನ್ನಿ ಕಂಟಿನ್ಯೂ ಮಾಡ್ತೀನಿ ಅಂತ ನಾನು ಹೇಳಿದ್ದೆ ಸರ್. ಆಮೇಲೆ ಸರ್ ತುಂಬಾ ವರ್ಕ್ ರಿಲೇಟೆಡ್ ಅಲ್ಲಿ ತುಂಬಾ ಕೋಆಪರೇಟ್ ಮಾಡಿದ್ದಾರೆ ನಮ್ಗೆಲ್ರಿಗೂ. ಥ್ಯಾಂಕ್ ಯು ಸರ್. ನಿಮ್ಮ ಆಕ್ಟಿಂಗು ನಿಜವಾಗ್ಲೂ ತುಂಬಾ ಚೆನ್ನಾಗಿ ಬಂದಿದೆ. ನೋಡ್ತೀವಲ್ಲ, ನಾನು ಸುಮಾರು ಸತಿ ನೋಡಿದ್ದೀನಿ ಮೂವಿ ನಮ್ಮ ಡೈರೆಕ್ಟರ್ ಜೊತೆ ಕೂತ್ಕೊಂಡು. ಪ್ರತಿ ಒಂದು ಪಾತ್ರನು ತುಂಬಾ ಅಚ್ಚುಕಟ್ಟಾಗಿ ಎಲ್ಲರೂ ನಿಭಾಯಿಸಿದ್ದಾರೆ ಸರ್. ನೀವು ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಡ್ಯಾನಿ ಮಾಸ್ಟರ್ ಬಗ್ಗೆ ಒಂದು ಮಾತು ನಾನೇ ಇಂಟರಪ್ಟ್ ಮಾಡ್ತೀನಿ. ಡ್ಯಾನಿ ಮಾಸ್ಟರ್ ಥ್ಯಾಂಕ್ ಯು ಸೋ ಮಚ್ ಸರ್. ನೀವು ಫಸ್ಟ್ ಅಲ್ಲಿಂದನೇ ಸ್ಟಾರ್ಟ್ ಮಾಡ್ತೀನಿ. ಥ್ಯಾಂಕ್ ಯು. ಒಂದು ಫೀಮೇಲ್ ಹೀರೋಯಿನ್ ಇಷ್ಟು ಚೆನ್ನಾಗಿ ನೀವು ಆಕ್ಷನ್ ಕಟ್ ಹೇಳ್ತೀರಾ ಫೈಟ್ ರಿಲೇಟೆಡ್ ಅಲ್ಲಿ. ಥ್ಯಾಂಕ್ ಯು ಸರ್. ನಾನು ಕನಸನ್ನು ನಾನು ಅನ್ಕೊಂಡಿರ್ಲಿಲ್ಲ ನಾನು ಫೈಟ್ ಮಾಡಬಲ್ಲೆ ಅಂತ. ದಟ್ ಆಲ್ಸೋ ಕ್ರೆಡಿಟ್ ಗೋಸ್ ಟು ಫಸ್ಟ್ ನವೀನ್ ಸರ್ ನ, ದೆನ್ ನೀವೇ ಸರ್ ನೆಕ್ಸ್ಟ್. ತುಂಬಾ ಚೆನ್ನಾಗಿ ಕಂಪೋಸ್ ಮಾಡಿದೀರಾ. ಅಂಡ್ ಸೆಟ್ ಅಲ್ಲೂ ಹಾಗೆ ಫೈಟ್ ಟೈಮ್ ಅಲ್ಲಿ ತುಂಬಾ ಪ್ರಿಕಾಷನ್ಸ್ ಎಲ್ಲ ತಗೊಂಡು ಎಲ್ಲ ಚೆನ್ನಾಗಿ ನೋಡ್ಕೊಂಡು ಫೈಟರ್ಸ್ ನ ಥ್ಯಾಂಕ್ ಯು ಅಂತ ಹೇಳ್ಬೇಕು ಸರ್. ಅವ್ರು ತುಂಬಾ ಕೋಆಪರೇಟ್ ಮಾಡಿದ್ರು ಎಲ್ರು. ಸೊ ಥ್ಯಾಂಕ್ ಯು. ನೀವು ತುಂಬಾ ರಿಸಿಪ್ಟ್ ತಗೊಂಡು ಮಾಡಿದೀರಾ. ಥ್ಯಾಂಕ್ ಯು ಸರ್. ನಮ್ ದೀಪು ಸರ್ ಎಡಿಟರ್ ಸರ್, ನಾನು ತುಂಬಾ ಟಾರ್ಚರ್ ಕೊಟ್ಟಿದ್ದೀನಿ ಸರ್.
ಯಾಕಂತಂದ್ರೆ ಎಲ್ಲ ಪ್ರತಿಯೊಂದು ಕೆಲಸ ಸ್ಟಾರ್ಟ್ ಆಗ್ಬೇಕು ಅಂತಂದ್ರೆ ಫಸ್ಟ್ ಎಡಿಟರ್ ಹತ್ರ ಹೋಗ್ಬಿಟ್ಟು ಎಡಿಟಿಂಗ್ ಸ್ಟಾರ್ಟ್ ಆಗಿದ್ರೇನೆ ಬೇರೆ ಎಲ್ಲಾ ಕಡೆ ನಾವು ಸರ್ಕ್ಯುಲೇಟ್ ಮಾಡ್ಬೋದು. ಸೊ ಹಾಗಾಗಿ ನಿಮ್ಗೆ ನಾನು ತುಂಬಾ ತಲೆ ತಿಂದಿದ್ದೀನಿ, ಪ್ಲೀಸ್ ಬೇಜಾರ್ ಮಾಡ್ಕೋಬೇಡಿ. ಅಂಡ್ ನಿಮ್ ಕೆಲಸ ತುಂಬಾ ಚೆನ್ನಾಗಿ ಬಂದಿದೆ. ಎಡಿಟರ್ ನಮ್ ದೀಪಕ್ ಅವರು ಎಡಿಟಿಂಗ್ ವೈಸ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನೀವು ನೋಡಿದಾಗ ಸಿನಿಮಾ ನಿಮ್ಗೆ ಗೊತ್ತಾಗುತ್ತೆ ನಾನು ಏನೆಲ್ಲ ಪ್ರತಿಯೊಬ್ಬ ಆರ್ಟಿಸ್ಟ್ ಟೆಕ್ನಿಷಿಯನ್ಸ್ ಬಗ್ಗೆ ಮಾತಾಡ್ತಿದ್ದೀನಲ್ಲ. ಸೊ ನಿಮ್ಗೆ ಸಿನಿಮಾ ನೋಡಿದಾಗ ನನ್ನ ಮಾತು ನಿಮ್ಗೆ ಬಹುಶಃ ನೆನಪಾಗಬಹುದು. ಓಕೆ, ನಾನು ಹೇಳಿದ ಅಂಬಾಲಿ ಭಾರತಿ ಹೇಳಿರೋ ಮಾತನ್ನ ನಿಜ ಆಗಿದೆ ಅಂತ. ಸೊ ನಿಮ್ ಪ್ರೋತ್ಸಾಹ ಸದಾ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಸಾರಿ, ತುಂಬಾ ಮಾತಾಡ್ತಾ ಇದೀನಿ. 2 ವರ್ಷದಿಂದ ಇಟ್ಕೊಂಡಿದ್ದೆ ಹೊಟ್ಟೆಯಲ್ಲಿ ಮಾತುಗಳೆಲ್ಲ ಇವತ್ತು ಎಲ್ಲ ಹೇಳ್ತಾ ಇದ್ದೀನಿ. ಸರ್ ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಸರ್. ಅಂಡ್ ಯು ಆರ್ ಮೈ ಇನ್ಸ್ಪಿರೇಷನ್. ಯಾವ ಸರಿ ಹೇಳ್ತಿದ್ರ ಅಂತ ಹೆಸರು ಸರ್, ಐ ಆಮ್ ಅ ಬಿಗ್ ಫ್ಯಾನ್ ಆಫ್ ಯುವರ್ಸ್. ನಿಮ್ಮ ಕೆಲಸ ತುಂಬಾ ಅಡ್ಮೈರ್ ಮಾಡ್ತೀವಿ ಸರ್. ನಿಮ್ಮ ಕಾಮಿಡಿ ಟೈಮಿಂಗ್ ಆಗ್ಲಿ, ಆಮೇಲೆ ಇಷ್ಟು ವರ್ಷ ನೀವು ಕೆಲಸ ಮಾಡ್ಕೊಂಡು ಬಂದಿರೋದು ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ ಸರ್. ಯು ಆರ್ ಅ ಜೆಮ್ ಆಫ್ ಅ ಪರ್ಸನ್ ನಮ್ಮ ಇಂಡಸ್ಟ್ರಿಗೆ. ಸದಾ ನೀವು ಚೆನ್ನಾಗಿರಿ, ಹೀಗೆ ಚೆನ್ನಾಗಿರಿ, ಸುಖವಾಗಿರಿ ಸರ್, ಆರೋಗ್ಯವಾಗಿರಿ. ಅಂಡ್ ಇನ್ನೂ ಮನೋರಂಜನೆ ಮಾಡಿ ಸರ್. ನಿಮ್ ಜೊತೆ ಕೆಲಸ ಮಾಡ್ಬೇಕು ಅಂತ ನನ್ಗೆ ತುಂಬಾ ಆಸೆ ಇದೆ. ಐ ಹೋಪ್ ನವೀನ್ ಸರ್ ನೋಡ್ಕೊಳ್ಳಿ. ಇಲ್ಲೇ ಕ್ರಾಸ್ ಪ್ರಮೋಷನ್ ಅಂತಾರೆ. ಆಮೇಲೆ ಅವರು ಎಷ್ಟು ಚಂದದ ಕನ್ನಡದಲ್ಲಿ ಎಷ್ಟು ಸಾಫ್ಟ್ ಸ್ಪೋಕನ್ ತರ ಕೇಳ್ತಾರೆ ಅಂದ್ರೆ ನಾವು ಅಫೆಂಡ್ ಆಗೋಗೂ ಇಲ್ಲ. ಕಾಮಿಡಿ ಸಿನಿಮಾನೇ ಮಾಡಬಹುದಿತ್ತಲ್ಲ, ಹರರ್ ಫಿಲ್ಮ್ ಯಾಕೆ ಮಾಡಿದ್ರು ಸರ್? ಯಾವುದೇ ಒಂದು ಸರ್ ಇದಕ್ಕೆ ಉತ್ತರ ನಾನು ಹೇಳ್ಬೋದು ಸರ್, ಹೇಳ್ತೀನಿ. ಯಾವುದೇ ಒಂದು ಸ್ಟಾರ್ ನ ಅಪ್ರೋಚ್ ಮಾಡ್ಬೇಕು ಅಂದ್ರೆ, ಸ್ಟಾರ್ ಆಕ್ಟರ್ ನ ಅಪ್ರೋಚ್ ಮಾಡ್ಬೇಕು ಅಂದ್ರೆ ನಾವ್ ಏನು ಅಂತ ಫಸ್ಟ್ ಪ್ರೂವ್ ಮಾಡ್ಕೋಬೇಕು. ನಾವು ಪ್ರೂವ್ ಮಾಡ್ಕೊಂಡಿದ್ಮೇಲೆ ಅವ್ರಿಗೂ ಒಂದು ನಂಬಿಕೆ ಬರುತ್ತೆ, ಓಕೆ ಹೌದು ಇವ್ರು ಮಾಡಿದ್ದಾರೆ ಅಂತ. ಸೊ ನಮ್ದು ಪ್ರಯತ್ನ ಇಷ್ಟೇ ಸರ್. ನಾವ್ ಫಸ್ಟ್ ನಾವ್ ಏನು ಅಂತ ಪ್ರೂವ್ ಮಾಡ್ಕೋಬೇಕು. ಆಮೇಲೆ ಸರ್ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ತುಂಬಾ ಒಳ್ಳೇದಾಗ್ಲಿ ನಿಮ್ಗೆ. ಆ ಖುಷಿ ಗೊತ್ತಾಗ್ತಿದೆ, ಸ್ಯಾಟಿಸ್ಫ್ಯಾಕ್ಷನ್ ಗೊತ್ತಾಗ್ತಾ ಇದೆ. ಪಂಚಿ ಅವ್ರು ಹೇಳಿದಂಗೆ ಹ್ಯಾಂಡ್ಸಮ್ ಆಗಿದ್ದಾರೆ, ಕ್ಯೂಟ್ ಆಗಿದ್ದಾರೆ ಅಂತ. ಆ ಹೆಸರು ಅದಕ್ಕೆ ಸೂಟ್ ಆಗೋ ತರ ಇಟ್ಕೊಂಡಿದ್ದಾರೆ. ಎಲ್ರಿಗೂ ನಮಸ್ಕಾರ. ನಮಗೂ ಮತ್ತು ನಮ್ಮ ತಂಡಕ್ಕೂ ತುಂಬಾನೇ ಖುಷಿ ಕೊಟ್ಟಿದೆ ಸರ್. ಸೀರಿಯಸ್ಲಿ ಇವತ್ತು ಕಾರ್ಯಕ್ರಮಕ್ಕೆ ಒಂದು ದೊಡ್ಡದಾದ ಕಳೆ ಬಂದಿದೆ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಅಂಡ್ ನಿಮ್ ಬಗ್ಗೆ ಹೇಳುವಷ್ಟು ನಾನು ದೊಡ್ಡ ವ್ಯಕ್ತಿ ಅಲ್ಲ ಸರ್, ಸೀರಿಯಸ್ಲಿ. ಯಾಕಂದ್ರೆ ಚಿಕ್ಕ ವಯಸ್ಸಿಂದ ನಿಮ್ ಸಿನಿಮಾಗಳನ್ನ ನೋಡ್ಕೊಂಡು ಬೆಳೆದವ್ ನಾವು. ಸೊ ನಿಜವಾಗ್ಲೂ ನೀವು ನಮ್ಗೆ ಒಂದು ಸ್ಫೂರ್ತಿ ಮತ್ತು ಪ್ರೇರಣೆ ಸರ್. ಶರಣ್ ಸರ್ ಅಂತ ಮೇಲು ಡಾಕ್ಟರ್ ನಮ್ಮಂತ ಹೊಸ ತಂಡಕ್ಕೆ ಸಪೋರ್ಟ್ ಮಾಡ್ತಾರೆ ಅಂದ್ರೆ ಸೀರಿಯಸ್ಲಿ ನಮ್ಗೆ ಅದು ಮುನ್ನುಗ್ಗೋಕೆ ಅದೊಂದು ಧೈರ್ಯ ಸಿಕ್ಕಿದಾಗ ಹಾಗೆ. ಸೊ ಸೀರಿಯಸ್ಲಿ ಸರ್, ಆ ಒಂದು ಜವಾಬ್ದಾರಿ ನೀವು ಫುಲ್ಫಿಲ್ ಮಾಡಿದ್ದೀರಾ. ಇನ್ನೊಮ್ಮೆ ಥ್ಯಾಂಕ್ ಯು ಸೋ ಮಚ್ ಸರ್. ಅಂಡ್ ನಿಮ್ಗೆ ನಾನು ಫಸ್ಟ್ ಟೈಮ್ ಶ್ರೀನಗರ್ ಕಿಟ್ಟಿ ಸರ್ ಟ್ರೈಲರ್ ರಿಲೀಸ್ ಇವೆಂಟ್ ಅಲ್ಲಿ ಗೌಳಿ ಸಿನಿಮಾ ಟ್ರೈಲರ್ ರಿಸಲ್ಟ್ ಅಲ್ಲಿ ಸಿಕ್ಕಿದೆ ಸರ್. ನಾನು ಹೈ ಅಂತೇಳಿ ಹ್ಯಾಂಡ್ ಶೇಕ್ ಮಾಡಿದ್ದೆ. ಸೊ ತುಂಬಾ ಜನ ನೀವು ಅವತ್ತು ಗಮನಿಸಿಲ್ಲ. ಸೊ ನಾನು ಊಹಿಸಿರ್ಲಿಲ್ಲ ಕನ್ಸ್ ಮನ್ಸಲ್ಲೂ ನೀವು ನಮ್ಮ ಒಂದು ಇವೆಂಟ್ಗೂ ಬಂದು ನಮ್ಮನ್ನ ಸಪೋರ್ಟ್ ಮಾಡ್ತೀರಾ ಅಂತ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಇನ್ನೊಂದು ನೀವು ಸರಸ್ವತಿ ಪುತ್ರ ಅಂತ ಹೇಳಿ ತಪ್ಪಾಗಿಲ್ಲ ಸರ್. ನೀವು ನಿಮ್ಮ ಫ್ಯಾಮಿಲಿ ಸರಸ್ವತಿ ಕಡೆ ಒತ್ತಿ ಕಾಣ್ತೀರಿ ಸರ್. ನಮ್ಮ ಟೀಮಿಗೆ ಸಪೋರ್ಟ್ ಮಾಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ನನ್ನ ಬಗ್ಗೆ ಒಂದು ಸಣ್ಣ ಕಿರು ಪರಿಚಯ. ನನ್ನ ಹೆಸರು ಪಂಚಿ. ಮೂಲತಃ ಥಿಯೇಟರ್ ಬ್ಯಾಕ್ಗ್ರೌಂಡು. NSD ಡೈರೆಕ್ಟರ್ ಬಸವಲಿಂಗ ಹತ್ರ ವರ್ಕ್ ಮಾಡಿದ್ದೀನಿ. ಸುಮಾರು 77 ಶೋಗಳಲ್ಲಿ ವರ್ಕ್ ಮಾಡಿದ್ದೀನಿ. ಪ್ಲಸ್ ಬೀದಿ ನಾಟಕಗಳೆಲ್ಲ ಮಾಡಿದ್ದೀನಿ. ಅದರಲ್ಲಿ ಮುಖ್ಯವಾದದ್ದು ದೃಶ್ಯ, ದೋಣಿ, ಬೆರಳಿಗೆ ಕೊರಳ್. ಆಮೇಲೆ ಬಹು ಮುಖ್ಯವಾದದ್ದು ಕುವೆಂಪು ಅವರ ಕಾದಂಬರಿ ಆದಂತ ಮಲೆಗಳಲ್ಲಿ ಮದುಮಗಳು ಅನ್ನೋ ನಾಯಕ ಪಾತ್ರದಲ್ಲಿ ಮಾಡಿದ್ದೀನಿ ಸರ್. ಅಲ್ಲಿಂದ ನನ್ನ ಜೀವನ ಬದಲಾವಣೆ ಆಗುತ್ತೆ ಅಲ್ಲಿಂದ. ಸೊ ರಂಗಿ ಮರಂಗಿ ಡೈರೆಕ್ಟರ್ ಮಲ್ಲಿಕಾರ್ಜುನ್ ಸರ್ ಒಂದು ಚಿಕ್ಕದಾಗಿರೋ ಒಂದು ಕ್ಯಾರೆಕ್ಟರ್ ಇದೆ ಬಂದ್ಬಿಟ್ಟು ಮಾಡು ಅಂತ ಹೇಳಿದ್ರು. ಸೊ ನನ್ನ ಪರ್ಫಾರ್ಮೆನ್ಸ್ ನೋಡಿ ಮೇನ್ ಲೀಡ್ ಆಗಿ ನನಗೆ ಸಿನಿಮಾ ಸಿಕ್ತು. ಸೊ ಅಲ್ಲಿಂದ ನನ್ನ ಮೊದಲನೇ ಸಿನಿಮಾ ರಂಗಿ ಬಿರಂಗಿ, 2ನೇ ಸಿನಿಮಾ ಇದೇ ಅಂತರಂಗ ಶ್ರುತಿ, 3ನೇ ಸಿನಿಮಾ ಕ್ರಶ್ ಮೊನ್ನೆ ಫೆಬ್ರವರಿ 2ಗೆ ರಿಲೀಸ್ ಆಯ್ತು. ಮತ್ತೆ ಸತತ ಪ್ರಯತ್ನ ಮತ್ತೆ ಶ್ರಮ ಹಾಕಿ 4ನೇ ಸಿನಿಮಾ ಜೊತೆಗೆ ಈಗ ಮತ್ತೆ ನಾನೇನೇ ಬೆಳೆದ ಮುಖಾಂತರ ಮುಂದೆ ಬಂದಿದ್ದೀನಿ.
ಎಸ್ ನವೀನ್ ಒಂದು 5 minutes ಫಸ್ಟ್ ನವೀನ್ ಪ್ರವೀಣ್ ಮತ್ತೆ ಡೈರೆಕ್ಟರ್ ಸಹದೇವರ ಥ್ರೂ ನವೀನ್ ಸರ್ ಪರಿಚಯ ಆಗ್ತಾರೆ. ಅವರು ಫಸ್ಟ್ ತೆರೆಗೆ ಮೇಲೆ ಅದು ಹೇಗೆ 2.5 or 3 hours ಸಿನಿಮಾ ಬರುತ್ತಲ್ಲ ಆ ತರ ಕಣ್ಣು ಕಟ್ಟುವಾಗಿ ಸಿನಿಮಾ ಬಗ್ಗೆ ವಿವರಿಸ್ತಾರೆ. ಅವರಲ್ಲಿರುವಂತಹ ಆತ್ಮವಿಶ್ವಾಸ ಮತ್ತೆ ಅವರ ಅದು ಆ ಶೈಲಿ ನನಗೆ ತುಂಬಾನೇ ಚೆನ್ನಾಗಿ ಅನ್ಸುತ್ತೆ. ಅಲ್ಲಿಂದ ಮೂವ್ ಆಗ್ತೀವಿ. ಫಸ್ಟ್ ಡೆಬ್ಯೂ ಸಿನಿಮಾ ಇರೋದ್ರಿಂದ ಇನ್ನೂ ಒಂದು ಕೊರತೆ ಇರುತ್ತೆ ಅಂತ ನನಗೆ ಫೀಲ್ ಇತ್ತು. ಬಟ್ ಸೀರಿಯಸ್ಲಿ ಇಲ್ಲ, ಪಕ್ಕಾ ಪ್ಲಾನ್ ಆಗಿ ಪಕ್ಕಾ ಪ್ರಿಪೇರ್ ಆಗಿ ಬಂದಿದ್ರು. ಸೊ ಈ ಒಂದು ಅದ್ಭುತವಾದ ತುಣುಕದಲ್ಲಿ ಕಾಣಿಸ್ತಾ ಇದೆ. ಡೈರೆಕ್ಟರ್ ಸರ್ ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಸೆಟ್ ಅಲ್ಲೂ ಕೂಡ ತುಂಬಾ ಕೂಲ್ ಕಾಮ್ ಆಗಿರೋಂಥ ಪರ್ಸನ್, ತುಂಬಾ ಹಾಡೆಲ್ಲ ಆಡ್ಕೊಂಡು, ಆಮೇಲೆ ಟೆಕ್ನಿಷಿಯನ್ ಜೊತೆ ತುಂಬಾ ಲವಲವಿಕೆ ಆಗಿರೋರು, ಅದು ಒಂದು ಒಳ್ಳೆ ಪರ್ಸನಾಲಿಟಿ. ಆಲ್ ದಿ ಬೆಸ್ಟ್ ಫಾರ್ ದಟ್ ಅಂಡ್ ಶುಭಾಶಯಗಳು. ನಮ್ಮ ಫಸ್ಟ್ ಡೆಬ್ಯೂ ಸಿನಿಮಾದ ತುಣುಕು ಬಂದಿದೆ. ಇನ್ನು ಬರುವಂತ ಎಲ್ಲ ಸಿನಿಮಾಗಳು ನಿಮಗೆ ಸಕ್ಸಸ್ಫುಲ್ ಆಗಲಿ ಅಂತ ಕೇಳ್ಕೊತೀನಿ. ಅಂಡ್ ನಿಮಗೆ ಬೆನ್ನೆಲುಬಾಗಿ ನಿಂತ ನಮ್ಮ ಪ್ರೊಡ್ಯೂಸರ್ ಮೇಡಮ್ ಅಂಬಾಲಿ ಅವರು ಈ ಕಡೆ ಆಕ್ಟಿಂಗ್ ಜೊತೆಗೆ ಬೀಯಿಂಗ್ ಅ ಪ್ರೊಡ್ಯೂಸರ್ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಅಲ್ಲೂ ವರ್ಕ್ ಮಾಡಿ ಕಾರ್ಯನಿರ್ವಹಿಸಿ ಚೆನ್ನಾಗಿ ನಿಭಾಯಿಸಿದ್ದಾರೆ ಮೇಡಮ್. ಸೀರಿಯಸ್ಲಿ ಗ್ರೇಟ್ ಆಫ್ ಯು ಮೇಡಮ್. ಅಂಡ್ ಅವರ ಒಂದು ಫೈಟ್ ಮತ್ತೆ ಅವರ ಭಯಾನಕ ದೃಶ್ಯಗಳು ಮುಖಾಂತರ ಗಮನ ಸೆಳ್ತೀರಾ ಫಾರ್ ಶ್ಯೂರ್. ಅಂಡ್ ನಿಮ್ಮ ಒಂದು KOB ಪ್ರೊಡಕ್ಷನ್ಸ್ ಕಮಲಾಬಾ ಭಾರತೀಯ ಪ್ರೊಡಕ್ಷನ್ಸ್ ದೊಡ್ಡ ಮಟ್ಟದಲ್ಲಿ ಬೆಳೀಲಿ ಮೇಡಮ್, ಒಂದು ಬ್ರ್ಯಾಂಡ್ ಆಗಲಿ ಅಂತ ಹೇಳಿ ಇಷ್ಟಪಡ್ತೀನಿ. ಅಂಡ್ ಇದಕ್ಕೆ ಟೈಗರ್ ಸರ್ ಅದ್ಭುತವಾದ ಮ್ಯೂಸಿಕ್ ಕೊಟ್ಟಿದ್ದೀರಾ ಸರ್, ಎದೆ ನಡಗಿಸಾಕ್ಬಿಡುತ್ತೆ ಸರ್, ಅಷ್ಟು ಚೆನ್ನಾಗಿದೆ ನಿಮಗೆ BGM ವರ್ಕು. ಆಮೇಲೆ ಒಂದು ಗುರುರಾಯರ ಸಾಂಗ್ ಮಾಡಿದ್ದಾರೆ ಸರ್, ಅದು ಹಿಟ್ ಆಗಿರೋ ಡೌಟೇ ಇಲ್ಲ ಸರ್. ನಿಮ್ಮ ಒಂದು ಕೊಡುಗೆ ಈ ಸಿನಿಮಾಗೆ ತುಂಬಾನೇ ಚೆನ್ನಾಗಿದೆ ಸರ್. ಥ್ಯಾಂಕ್ ಯು ಸೋ ಮಚ್ ನಿಮಗೂ ಕೂಡ. ಅಂಡ್ DOP ವಿರಾಜಿ ಒಳ್ಳೆ ಫ್ರೇಮ್ ಸೆನ್ಸ್ ಮತ್ತೆ ತುಂಬಾ ತಾಳ್ಮೆ ಇರುವಂತ ಮನುಷ್ಯ. ಅವ್ರ ಕೆಲಸ ನಾನೇ ಹೇಳಬೇಕಾಗಿಲ್ಲ, ಕಾಣಿಸ್ತಾ ಇದೆ. ಮತ್ತೆ ನಿಮಗೂ ಕೂಡ ಆಲ್ ದಿ ಬೆಸ್ಟ್, ಕಂಗ್ರಾಚುಲೇಷನ್ಸ್. ಅಂಡ್ ಸಂಕಲನ ದೀಪೋಳಿ ಅವರ ವರ್ಕು ತುಂಬಾನೇ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಎಸ್ ಸರ್, ಬಂದೆ ಸರ್ ಅಲ್ಲಿಗೆ ಬಂದೆ. ಎಸ್ ಎಸ್. ಆಮೇಲೆ ಕೊನೆಗೆ ಪಾತ್ರದ ಬಗ್ಗೆ ಹೇಳ್ಬೇಕು, ಕತೆ ಬಗ್ಗೆ ನಾನು ಅಷ್ಟು ಹೇಳಲ್ಲ, ಒಂದೇ ಬಿಟ್ಕೊಟ್ಟಿರೋ ಕತೆ ಇಲ್ಲ. ಸೊ ಪಾತ್ರದ ಬಗ್ಗೆ ಒಬ್ಬ MBA ಸ್ಟೂಡೆಂಟ್, ಜೆಂಟಲ್ ಮ್ಯಾನ್, ಅವನು ಒಂದು ಓನ್ ಬಿಸ್ನೆಸ್ ಇಟ್ಕೊಂಡು ಅವ್ರ ಫ್ರೆಂಡ್ಸ್ ಜೊತೆ ಒಂದು ಈವೆಂಟ್ಗಳನ್ನ ಕಂಡಕ್ಟ್ ಮಾಡ್ತಾ ಇರ್ತಾನೆ. ಆ ಒಂದು ಟೈಮ್ ಅಲ್ಲಿ ಈವೆಂಟ್ ಮುಗಿಸಿಕೊಂಡು ಬರುವಾಗ ಅಪರಿಚಿತವಾಗಿ ಒಬ್ಬ ವ್ಯಕ್ತಿ ಸಿಕ್ಕಾಗ ಆ ವ್ಯಕ್ತಿ ಯಾರು, ಎಲ್ಲಿಂದ ಬಂದ್ರು, ಯಾಕೆ ಹೀಗಾದ್ರು, ಅವ್ರ ಬಗ್ಗೆ ತಿಳ್ಕೊಳ್ಳೋಕೆ ಒಂದು ಜರ್ನಿ ಮಾಡ್ತಾನೆ ಸರ್. ಅದು ಎಲ್ಲಿ ಹೋಗಿ ತಲುಪುತ್ತೆ ಅನ್ನೋದೇ ನನ್ನ ಜರ್ನಿ ಅಂದ್ರೆ ವಿವರಿಸುತ್ತೆ. ಸೊ ಅದ್ರ ಜೊತೆಗೆ ಪ್ರತಿಯೊಬ್ರು ಥ್ಯಾಂಕ್ ಯು ಸೋ ಮಚ್. ಅಂಡ್ ಕೊನೆಯದಾಗಿ ನಾನು ಕ್ರಶ್ ಪ್ರೆಸ್ ಮೀಟ್ ಅಲ್ಲೂ ನಾನು ಇದನ್ನು ಪ್ರಸ್ತಾಪಿಸಿದ್ದೆ ಮೀಡಿಯಾದವ್ರಿಗೆ, ನಿಮ್ಮಿಂದನೇ ನಾವಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಸೊ ದಯವಿಟ್ಟು ನಮ್ಮ ಸಿನಿಮಾನ ಆದಷ್ಟು ದೊಡ್ಡ ಮಟ್ಟದಲ್ಲಿ ಪ್ರಮೋಷನ್ ಮಾಡ್ಕೊಡಿ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಅಂಡ್ ಥ್ಯಾಂಕ್ ಯು ಸೋ ಮಚ್. ಇಬ್ಬರಿಗೂ ತುಂಬಾ ಒಳ್ಳೆಯದಾಗಿ ಸಿನಿಮಾ ಮೂಲಕ. ಶರಣ್ ಸರ್, ವಿ ಲವ್ ಯು ಸರ್. ಥ್ಯಾಂಕ್ ಯು ಸರ್. ಶರಣ್ ಅವರು ಬನ್ನಿ. ಥ್ಯಾಂಕ್ ಯು ಶರಣ್ ಸರ್. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಶರಣ್ ಸರ್, ನಮ್ಮ ಟೀಸರ್ ಲಾಂಚ್ ಮಾಡಿಕೊಟ್ಟು ನಮಗೆ ಸಪೋರ್ಟ್ ಮಾಡ್ತಿರೋದಕ್ಕೆ ತುಂಬ 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 ಧನ್ಯವಾದ ಹೇಳ್ತೀನಿ. ಹೋಲ್ಸೇಲ್ ಆಗಿ ಮೇಡಮ್ ಎಲ್ರಿಗೂ, ನಮ್ಮ ಟೀಮ್ ಅವ್ರಿಗೆ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ಬಿಟ್ಟಿದ್ದಾರೆ. ಜಾಸ್ತಿ ಟೈಮ್ ವೇಸ್ಟ್ ಮಾಡಲ್ಲ. ನಾನು ಮುಖ್ಯವಾಗಿ ಮತ್ತು ನನ್ನ ನಂಬಿ ನನಗೆ ಅವಕಾಶ ಕೊಟ್ಟಂತಹ ನಮ್ಮ ನಿರ್ಮಾಪಕರು ಭಾರತಿ ಬಾಳಿ ಮೇಡಮ್ಗೆ ನಾನು ತುಂಬ 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 ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಅವ್ರ ಜಾಗದಲ್ಲಿ ನಿಂತ್ಕೊಂಡು ಅವ್ರ ಊರಲ್ಲಿದ್ರು ಕೂಡ ಅವರು ಬೆಂಗಳೂರಿಗೆ ಬಂದು ಎಲ್ಲ ನೋಡ್ಕೊಳಕ್ಕೆ ಆಗ್ತಿರ್ಲಿಲ್ಲ. ಅವ್ರ ಜಾಗದಲ್ಲಿ ನಿಂತ್ಕೊಂಡು ಅವ್ರ ಮಗಳು ನಮ್ಮ ನಾಯಕಿ ಅಂಬಾಲಿ ಅವರು ಈ ಕಡೆ ಪ್ರೊಡ್ಯೂಸರ್ ಆಗಿ ಅವ್ರ ಜವಾಬ್ದಾರಿಗಳನ್ನ ತಗೊಂಡು ಮತ್ತೆ ಈ ಕಡೆ ಹೀರೋಯಿನ್ ಆಗಿ ಕೂಡ ಆಕ್ಟ್ ಮಾಡಿಕೊಂಡು ಎರಡೂ ಜವಾಬ್ದಾರಿಗಳನ್ನ ಈಕ್ವಲ್ ಆಗಿ ಎಲ್ಲ ಮೇಂಟೈನ್ ಮಾಡಿಕೊಂಡು ನಮಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ನಮ್ಮ ಸಿನಿಮಾಗೆ ಎಲ್ಲೂ ಯಾವ್ದ್ರಲ್ಲೂ ಕೂಡ ಏನೂ ಶಾರ್ಟೇಜ್ ಆಗದಿರೋ ರೀತಿ ಅಥವಾ ನಮ್ಮ ಕ್ವಾಲಿಟಿಲಿ ಎಲ್ಲೂ ನಮ್ಮ ಕಾಂಪ್ರಮೈಸ್ ಆಗದಿರೋ ರೀತಿ ಸಿನಿಮಾಗೆ ಏನು ಬೇಕು ಎಲ್ಲ ಪ್ರತಿಯೊಂದು ಅವ್ರು ಮಾಡಿಕೊಟ್ಟಿದ್ದಾರೆ. ಮತ್ತೆ ಇನ್ನೊಂದು ನನ್ನ ಮುಖ್ಯವಾಗಿ ನಮ್ಮ ಅಣ್ಣ ಡಾಕ್ಟರ್ ಪ್ರಸನ್ನ ಕುಮಾರ್ GS ಅವರು ತುಂಬ ಸಪೋರ್ಟ್ ಮಾಡಿದ್ದಾರೆ. ಅವನು ನಾನು ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ನಮ್ಮೆಲ್ಲ ಟೆಕ್ನಿಷಿಯನ್ಸು ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಮತ್ತು ಸಿನಿಮಾ ವಿಷಯವಾಗಿ ಬರೋದಾದರೆ ನಾನಿನ್ನ ಬಿಡಲಾರೆ 1979 ಸಿನಿಮಾ ರಿಲೀಸ್ ಆಗಿ ಎಲ್ರಿಗೂ ಗೊತ್ತಿರೋ ಥರ ಅನಂತ್ ನಾಗು ಸರ್ ಮತ್ತು ಲಕ್ಷ್ಮೀ ಮೇಡಮ್ ಮುಖ್ಯ ಭೂಮಿಕೆಯಲ್ಲಿ ರಿಲೀಸ್ ಆಗಿ ಎಲ್ಲ ಸಿಕ್ಕಾಪಟ್ಟೆ ಹಿಟ್ ಆಗಿರೋ ಸಿನಿಮಾ. ಅದೇ ಟೈಟ್ಲ್ ಯಾಕೆ ಇಟ್ಟಿದ್ದೀವಿ ಅಂತಂದ್ರೆ ಆಕ್ಚುಲಿ ಫಸ್ಟ್ ನಾನು ಸ್ಕ್ರಿಪ್ಟ್ ಮಾಡಿದಾಗ ನಾನಿನ್ನ ಬಿಡರೆ ಟೈಟ್ಲ್ ಇಡಬೇಕು ಅಂತ ಇರಲಿಲ್ಲ, ಬೇರೆ ಯಾವುದೋ ಟೈಟ್ಲ್ ಇತ್ತು. 2-3 ಟೈಟ್ಲ್ಗಳನ್ನ ನಾವು
ಇಟ್ಕೊಂಡು ಎಲ್ಲ ಸ್ಕ್ರಿಪ್ಟ್ ಟೈಮಲ್ಲಿ ಎಲ್ಲ ಮಾಡ್ಕೊಂಡು ಹೋಗ್ತಾ ಇದ್ವಿ. ಒಂದು ಟೈಟ್ಲ್ ಚೇಂಬರ್ ರಿಜಿಸ್ಟರ್ ಕೂಡ ಮಾಡಿಸಿದ್ದೆ ನಾನು. ಆಮೇಲೆ ಸ್ವಲ್ಪ ಸ್ಕ್ರಿಪ್ಟ್ ವರ್ಕ್ ಎಲ್ಲ ಮಾಡ್ತಾ ಏನೋ ಬೇರೆ ಚೇಂಜಸ್ ಏನೋ ಬೇಕು, ನಮ್ಮ ಸ್ಕ್ರಿಪ್ಟ್ ಏನೋ ಬೇರೆ ತರ ಹೋಗ್ತಾ ಇದೆ, ಇದಕ್ಕೆ ತಕ್ಕನಾಗ ಏನೋ ಟೈಟ್ಲ್ ಬೇಕು ಅಂತ ಎಲ್ಲ ನಾವು ಸರ್ಚ್ ಮಾಡ್ತಿರೋ ಟೈಮಲ್ಲಿ ನಮ್ಮ ಟೀಮ್ ಜೊತೆ ಡಿಸ್ಕಸ್ ಮಾಡಿದೆ. ಅವಾಗ ಒಂದು ನಾನಿನ ಬಿಡಲಾರೆ ಟೈಟ್ಲ್ ಇಟ್ಟರೆ ಹೆಂಗಿರುತ್ತೆ ಅಂತ ಅಂದ್ಬಿಟ್ಟು ನಾವು ಡಿಸ್ಕಸ್ ಮಾಡಿದ್ವಿ ನಮ್ಮ ಟೀಮ್. ಯಾಕಂದ್ರೆ ಇದು ತುಂಬಾ ಜವಾಬ್ದಾರಿ ಇಟ್ಕೊಂಡು ಮಾಡ್ಬೇಕಾಗಿರುತ್ತೆ. ಆ ಟೈಟ್ಲೇ ತುಂಬಾ ವೆಯ್ಟೇಜ್ ಇರತಕ್ಕಂಥ ಟೈಟ್ಲ್. ಅದು ನಾವೇನೋ ಹೊಸಬ್ರಾಗಿ ಇಟ್ಬಿಟ್ಟು ಆಮೇಲೆ ಫಸ್ಟ್ ಒಂದು ಕ್ಲಾರಿಫಿಕೇಶನ್ ಮಾಡಕ್ ಇಷ್ಟಪಡ್ತೀನಿ. ಯಾವುದೇ ಪ್ರಮೋಷನ್ ಗಿಮಿಕ್ ಆಗ್ಲಿ ಅಥವಾ ಏನೋ ನಾನಿನ ಬಿಡ ಟೈಟ್ಲ್ ಇಟ್ಕೊಂಡ್ಬಿಟ್ರೆ ಒಂದೇನೋ ನಾವು ನಮ್ಮ ಜನ ಗುರ್ತಿಸ್ತಾರೆ ಅಥವಾ ಥಿಯೇಟರ್ ಬಂದ್ಬಿಡ್ತಾರೆ, ಖಂಡಿತವಾಗ್ಲೂ ಆ ಉದ್ದೇಶ ಇಟ್ಕೊಂಡು ಈ ಟೈಟ್ಲ್ ಇಟ್ಟಿಲ್ಲ. ಯಾಕಂದ್ರೆ ನಾಳೆ ದಿನ ಥಿಯೇಟರ್ ಅಲ್ಲಿ ಸಿನಿಮಾ ನೋಡಿದ್ಮೇಲೆ ನೋಡಿದವರು ಪ್ರೇಕ್ಷಕರು ಯಾರು ಸಿನಿಮಾ ನೋಡಿದ್ರು ಕೂಡ ಓಕೆ ಇವರು ಈ ಸಿನಿಮಾಗೆ ಇದೇ ಸೂಕ್ತವಾದ ಟೈಟಲ್, ನಾನಿನ ಬಿಡಲೆಲ್ಲ ಕರೆಕ್ಟ್ ಆಗಿ ಸೂಟ್ ಆಗಿದೆ ಈ ಟೈಟ್ಲಿಗೆ, ಈ ಕತೆ ತಕ್ಕ ಈ ಟೈಟ್ಲ್ ಇಟ್ಟಿದ್ದಾರೆ ಅಂತ ಖಂಡಿತವಾಗ್ಲೂ ಅವ್ರ ಅನ್ಸೋದ್ರಲ್ಲಿ ಎರಡು ಮಾತಿಲ್ಲ. ಅದಂತೂ ನಾನು ಭರವಸೆ ಕೊಡ್ತೀನಿ. ಮತ್ತೆ ಇನ್ನೊಂದೇನಂತಂದ್ರೆ ಈಗ ಆಲ್ರೆಡಿ ಸಿನಿಮಾ ಸೆನ್ಸರ್ ಆಗಿದೆ, ಸಿನಿಮಾ ರಿಲೀಸ್ ರೆಡಿ ಇದೆ. ನಾವ್ ಇಲ್ಲಿವರೆಗೂ ಯಾವ್ದೋ ಪ್ರೆಸ್ ಮೀಟ್ ಆಗಲಿ ಯಾವ್ದೋ ಇವೆಂಟ್ ಆಗಲಿ ನಾವು ಮಾಡಿಲ್ಲ. ಯಾಕಂದ್ರೆ ಕೆಲವು ಸಿನಿಮಾಗಳು ಎಷ್ಟೋ ಮಾಡ್ತೀವಿ, ಮಧ್ಯದಲ್ಲಿ ಏನೋ ಪ್ರಾಬ್ಲಮ್ ಆಗುತ್ತೆ, ಆಮೇಲೆ ಏನೋ ಮಧ್ಯದಲ್ಲಿ ಗ್ಯಾಪ್ ಆಗುತ್ತೆ, ಸುಮ್ಮನೆ ಪ್ರೆಸ್ ಮೀಟ್ ಮಾಡಿ ಮೀಡಿಯಾ ಮುಂದೆ ಮಾಡ್ಕೊಂಡು ಅವೆಲ್ಲ ಬೇಡ ಅಂತ ಅಂದ್ಬಿಟ್ಟು ನಾವು ಫುಲ್ ಸಿನಿಮಾ ರೆಡಿ ಆಗಲಿ, ಸಿನಿಮಾ ರಿಲೀಸ್ ರೆಡಿ ಮಾಡ್ಕೊಂಡು ನಾವು ಮುಂದೆ ಮಾಧ್ಯಮದ ಮುಂದೆ ಬರೋಣ, ಪ್ರೇಕ್ಷಕ ಮುಂದೆ ಬರೋಣ ಅಂತ ಅಂದ್ಬಿಟ್ಟು ನಾವು ಫುಲ್ ಎಲ್ಲ ಸಿನಿಮಾ ರೆಡಿ ಇಟ್ಕೊಂಡು ಬಂದಿದ್ದೀವಿ. ಆದಷ್ಟು ಬೇಗ ನಮ್ಮ ಸಿನಿಮಾ ರಿಲೀಸಿಂಗ್ ಡೇಟ್ ನಾವು ಅನೌನ್ಸ್ ಮಾಡ್ತೀವಿ. ಆಮೇಲೆ ಸಿನಿಮಾ ಒಳ್ಳೆ ಕ್ವಾಲಿಟಿನಲ್ಲಿ, ಯಾಕಂದ್ರೆ ಎಲ್ಲ ಪ್ರತಿಯೊಬ್ಬರು ಹೇಳೋ ಪ್ರಕಾರ ನಾನು ಇಲ್ಲಿವರೆಗೂ ನನಗೆ ಒಂದು ನೆಗೆಟಿವ್ ಕಮೆಂಟ್ಸ್ ಬಂದಿಲ್ಲ. ಎಲ್ಲ ಒಂದು ಒಳ್ಳೆ ಕ್ವಾಲಿಟಿ ಮಾಡಿದೀರಾ. ಯಾಕಂದ್ರೆ ಯಾವ್ದು ಹೊಸಬ್ರು ಅಂತ ಅನಿಸ್ತಿಲ್ಲ, ತುಂಬಾ ಎಕ್ಸ್ಪೀರಿಯನ್ಸ್ ಇಟ್ಕೊಂಡು ಮಾಡಿದೆ. ಯಾಕಂದ್ರೆ ಯಾವ್ದು ಎಲ್ಲ ಆರ್ಟಿಸ್ಟ್ಗಳು ನಮ್ಮ ಶ್ರೀಧರ್ ಸರ್ ಆಗಿರ್ಬೋದು, ಶ್ರೀನಿವಾಸ್ ಪ್ರಭು ಸರ್, ಹರಣಿ ಮೇಡಮು, ಮತ್ತೆ ನಮ್ಮ ಶ್ರೀನೋಡರ್ ಅವರು, ಮಹಾಂತೇಶ್ ಅವರು, ನಾಗರಾಜ್ ಅವರು, ಮತ್ತೆ ಇನ್ನೊಂದು ಇಬ್ರು ಆರ್ಟಿಸ್ಟ್ಗಳು ಹೇಳ್ಬೇಕು, ಲೋಹಿತ್ ಅಂತ ಒಂದು 12 ಇಲ್ಲೇ ಬಂದಿದ್ದಾರೆ, ಲೋಹಿತ್ ಮತ್ತೆ ಅನನ್ಯ ಅಂತ. ಅವರು ನಮ್ಮ ಸಿನಿಮಾದಲ್ಲಿ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ರೋಲ್ ಮಾಡಿದ್ದಾರೆ. ಅದ್ರ ಟ್ವಿಸ್ಟ್ ನಿಮಗೆ ಸಿನಿಮಾದಲ್ಲಿ ನೋಡಿದಾಗ ಗೊತ್ತಾಗುತ್ತೆ. ನೆಕ್ಸ್ಟ್ ಇನ್ನೊಂದ್ಸರಿ ನಾನು ಅದ್ರ ಬಗ್ಗೆ ಮತ್ತೆ ನಾನು ಜಾಸ್ತಿ ಡೀಟೇಲ್ಸ್ ನ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ನಮ್ಮ ಶರತ್ ಅವರು ಇದ್ದಾರೆ, ವಿಜಯ್ ಶರತ್ ಅವರು, ಅವರೆಲ್ಲ ತುಂಬಾ ಒಳ್ಳೆ. ಅಂದ್ರೆ ನಾನಿನ ಬಿಡಲಾರೆ ಅಂತಂದ್ರೆ ಏನ್ ಅನ್ಕೋತಾರೆ ಅಂದ್ರೆ ನಾವು ಫುಲ್ ಔಟ್ ಅಂಡ್ ಔಟ್ ಹಾರರ್ ಸಿನಿಮಾನೇ ಇರ್ಬೋದು ಅಂತ ಅನ್ಕೊಂತಾರೆ. ಬಟ್ ಒಂದು ಕ್ಲಾರಿಫಿಕೇಶನ್, ಇದು ನಮ್ಮ ಸಿನಿಮಾದಲ್ಲಿ ಒಂದು ಎಲಿಮೆಂಟ್ ಅಷ್ಟೇ. ಅಂದ್ರೆ ಒಂದು ಜಸ್ಟ್ ಒಂದು ಹಾರರ್ ಅನ್ನೋದು ಒಂದು ಎಲಿಮೆಂಟ್ ಅಷ್ಟೇ. ಅದು ಬಿಟ್ರೆ ಸಿನಿಮಾ ಬೇರೆ ರೀತಿನಲ್ಲೇ ಹೋಗುತ್ತೆ. ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಆಗಿ, ಅಂದ್ರೆ ಯಾರೇ ಒಂದು ಸೀನ್ ಅಲ್ಲಿ ಬಂದಿರತಕ್ಕಂಥ ಒಂದು ಆರ್ಟಿಸ್ಟ್ ಇದ್ರು ಕೂಡ ಅದು ತುಂಬಾ ಇಂಪಾರ್ಟೆನ್ಸ್ ಕೊಟ್ಟು ಆ ಸಿನಿಮಾಗೆ ನಾವು ನ್ಯಾಯ ಒದಗಿಸಿದೀವಿ. ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಮತ್ತೆ ನಮ್ಮ ಪಂಚಿ ಅವ್ರ ಹೀರೋ, ಅವರು ನಮ್ಮ ಸಿನಿಮಾ ಮಾಡೋ ಟೈಮ್ಗೆ ಒಂದ್ 2-3 ಆಫರ್ಗಳು ಬಂದ್ರು ಅದನ್ನೆಲ್ಲ ಸ್ಯಾಕ್ರಿಫೈಸ್ ಮಾಡಿ ನಮ್ಮ ಸಿನಿಮಾಗೋಸ್ಕರ ಮಾಡಿದ್ದಾರೆ. ಆದಷ್ಟು ಬೇಗ ಸಿನಿಮಾ ರಿಲೀಸ್ ಆಗ್ತಿದೆ. ನಿಮ್ಮೆಲ್ಲ ಸಹಕಾರ ಹಿಂಗೆ ಇರ್ಲಿ, ಮತ್ತೆ ನಿಮ್ ಮುಂದೆ ಬರ್ತೀವಿ, ಸಪೋರ್ಟ್ ಹಿಂಗೆ ಇರ್ಲಿ. ಮತ್ತೆ ಒನ್ಸ್ ಅಗೇನ್ ಥ್ಯಾಂಕ್ ಯು ಸರ್, ಶರಣ್ ಸರ್, ಥ್ಯಾಂಕ್ ಯು ಸೋ ಮಚ್. ಆರ್ಆರ್ ಮೂವಿಗಳಿಗೆ ನಾನೇ ಬೆಂಚ್ ಮಾರ್ಕ್ ಟೈಟ್ಲು. ಆಮೇಲೆ ಸುಮಾರು ಸಿನಿಮಾಗಳಲ್ಲಿ ಒಂದು ಬಂಗ್ಲೆ ಇರುತ್ತೆ, ಮನೆಗೆ ಹೋಗ್ಬಡಿ ಎಲ್ಲ ಒಂದು ದೆವ್ವ ಇರುತ್ತೆ, ಆ ಥರನೇ ಟೀಸರ್ ನೋಡಿದಾಗ ಹಾಗೆ ಅನಿಸ್ತು. ಇಲ್ಲ ಟೀಸರ್ ನೋಡಿದಾಗ ನಾವೊಂದು ಕೆಲವು ಶಾರ್ಟ್ಸ್ ಗಳು ನಾವು ಒಂದು ಹಾಕಿದೀವಿ. ಅದ್ ಬಿಟ್ರೆ ನಾರ್ಮಲ್ ಆಗಿ ಕರೆಕ್ಟ್. ಯಾಕಂದ್ರೆ ಒಂದು ನಾರ್ಮಲ್ ನಾವಿಲ್ಲಿ ತನಕ ನೋಡ್ಕೋಬಹುದು, ಹಾರರ್ ಸಿನಿಮಾದಾಗ ಏನೋ ಒಂದು ಟ್ರೆಕ್ಕಿಂಗ್ ಹೋಗಿರ್ತಾರೆ, ಒಂದು ಟೂರ್ ಹೋಗಿರ್ತಾರೆ, ಗಾಡಿ ಆಫ್ ಆಯ್ತು, ಎಲ್ಲೋ ಮನೆ ಒಳಗಡೆ ಹೋಗಿ ಸೇರ್ಕೊಂತಾರೆ, ಬೂತ್ ಬಂದ್ಲಿ ಅಲ್ಲೇನೋ ಲಾಕ್ ಆಗುತ್ತೆ, ಇದೆಲ್ಲ ಇಲ್ಲಿವರೆಗೂ ನಾರ್ಮಲ್ ಆಗಿ ನಾವು ನೋಡ್ಕೊಂಡ್ ಬಂದಿರ್ತಕ್ಕಂಥ ಇದು. ಬಟ್ ಇಲ್ಲಿ ರೆಗ್ಯುಲರ್ ಪ್ಯಾಟರ್ನ್ ಬಿಟ್ಟು ಬೇರೆ ಏನೋ ಟ್ರೈ ಮಾಡಕ್ ಹೋಗಿದ್ದೀವಿ ಸರ್. ಅದು ನಿಮ್ ಸಿನಿಮಾ ರಿಲೀಸ್ ಆದಾಗ ನಿಮ್ಗೆ ಗೊತ್ತಾಗುತ್ತೆ. ಮತ್ತೆ ಟ್ರೈಲರ್ ಕೂಡ ಸರ್ ಕಂಟೆಂಟ್ ನೆಕ್ಸ್ಟ್ ಬಿಡ್ತೀವಿ. ಇಲ್ಲೇನಂತಂದ್ರೆ ಒಂದು ಮೆಡಿಕಲ್ ಟರ್ಮ್ಸ್, ಅಂದ್ರೆ ಒಂದು ಹುಡುಗ, ಅದೊಂದು ಕೆಲವು ಟ್ವಿಸ್ಟ್ ಗಳಿದೆ. ಮತ್ತೆ ಒಂದು ಇನ್ವೆಸ್ಟಿಗೇಷನ್, ಒಂದು ಹೀರೋಯಿನ್ಗೆ ಒಂದು ರೆಟ್ರೋಗ್ರೇಡ್ ಮೆಮೊರಿ ಲಾಸ್ ಅಂತ ಇರುತ್ತೆ. ಅವ್ರ ಬಗ್ಗೆ ಅವ್ರನ್ನ ಫ್ಯಾಮಿಲಿ, ಫ್ರೆಂಡ್ಸ್, ರಿಲೇಟಿವ್ಸ್ ಯಾರು ನೆನಪಿರಲ್ಲ. ಅವ್ರ ಬಗ್ಗೆ ತಿಳ್ಕೊಬೇಕು ಅಂತಂದಾಗ ಒಂದೊಂದೇ ಕ್ಯಾರೆಕ್ಟರ್ಗಳು ಎಲ್ಲ ಲಿಂಕ್ ಆಗ್ತಾ ಹೋಗುತ್ತೆ. ಆ ಒಂದು ಊರಿಗೆ ಹೋಗ್ತಾರೆ, ಕತ್ಲೆ ಕಡೆ ಅನ್ನೋ ಊರಿಗೆ ಹೋಗ್ತಾರೆ. ಅಲ್ಲಿ ಒಂದು ಮನೆಯಲ್ಲಿ ಈ ತರ ಏನೋ ಒಂದು ಅವ್ರ ಬಗ್ಗೆ ಫ್ಲಾಶ್, ಅಂದ್ರೆ ಆ ಮನೆ ಫ್ಯಾಮಿಲಿ ಅವ್ರ ಬಗ್ಗೆ ತಿಳ್ಕೊಳಕ್ ಹೋದಾಗ ಒಂದೊಂದೇ ಲೇಯರ್ಸ್ ರಿವೀಲ್ ಆಗುತ್ತೆ. ಹಾ ಸರ್, ಫಸ್ಟ್ ಒಬ್ಬ ಡೈರೆಕ್ಟರ್ ಅಂದಮೇಲೆ ಕ್ರಿಯೇಟಿವಿಟಿ ಇರುತ್ತೆ. ಯಾಕೆ ಹಳೆ ಟೈಟ್ಲ್ಗಳೇ ಟಚ್ ಮಾಡ್ತೀರಾ, ಹೊಸ ಟೈಟ್ಲ್ ಅದೊಂದು ಲೆಜೆಂಡರಿ. ಯಾಕಂದ್ರೆ ಒಂಥರ ಯಾಕೆ ಅದನ್ನೇ ತಗೋಬೇಕು ಅಂತ ಬೇರೆ ನೀವು ಇರ್ಬೋದಲ್ಲ ಸರ್? ಅದೇ ಹೇಳಿದ್ನಲ್ಲ ಸರ್, ಅವಾಗಲೇ ಹೇಳಿದಂಗೆ ನಾವು ಬೇರೆ ಟೈಟ್ಲ್ ಇಟ್ಟಿದ್ವಿ. ಫಸ್ಟ್ ಆಕ್ಚುಲಿ ನಾನಿನ ಬಿಡಲೆ ಟೈಟ್ಲ್ ಇಡಬೇಕು ಅಂತ ಏನಿಲ್ಲ ಸರ್. ಸುಮಾರು 2-3 ವರ್ಷ ನಾನು ಸ್ಕ್ರಿಪ್ಟ್ ಅಲ್ಲಿ ವರ್ಕ್ ಮಾಡ್ಬೇಕಾದ್ರೆ ಮುಂಚೆ ಬೇರೆ 3-4 ಟೈಟ್ಲು ನಾವು ಇಟ್ಕೊಂಡಿದ್ವಿ. ಒಂದು ಆಲ್ರೆಡಿ ರಿಜಿಸ್ಟರ್ ಕೂಡ ಮಾಡಿಸಿದ್ದೆ ನಾವು. ಬಟ್ ನಾವು ಸ್ವಲ್ಪ ಸ್ಕ್ರಿಪ್ಟ್ ಅಲ್ಲಿ ಸ್ವಲ್ಪ ಚೇಂಜ್ ಓವರ್ ಮಾಡ್ಕೊಂಡು ಹೋಗ್ತಾ ಹೋದಾಗ ಒಂದು ಗಟ್ಟಿ ಕತೆ, ಒಂದು ಗಟ್ಟಿ ಸ್ಕ್ರೀನ್ ಪ್ಲೇ ಆಗ್ತಾ ಹೋಗ್ತು. ಅದು ಒಂದು 2 ಕ್ಯಾರೆಕ್ಟರ್ ಮಧ್ಯದಲ್ಲಿ ನಾನು ನಿನ್ನ ಬಿಡಲ್ಲ ಆ ತರ ಒಂದೇನೋ ಒಂದು ಲಿಂಕ್ ಸಿಕ್ಕಾಗ, ನಮ್ಗೆ ಒಂದು ಥ್ರೆಡ್ ಅಂತ ಬಂದಾಗ ಅದನ್ನ ನಾವು ನಾನಿನ ಬಿಡಲೆ ಟೈಟ್ಲು ಇಟ್ರೆ ಸೂಕ್ತ ಅಂತ ನಮ್ಗೆ ಅನಿಸ್ತು ಸರ್.
ಹಂಗಾಗಿ ಅದೇ ಟೈಟ್ಲು, ಯಾಕಂದ್ರೆ ಸಿನಿಮಾ ಅವಾಗಲೇ ನೋಡಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಯಾಕಂದ್ರೆ ಬೇರೆ ಟೈಟ್ಲ್ ಇಟ್ಟು ನಾವು ಅದನ್ನ ಚೇಂಜ್ ಮಾಡಿದೀವಿ. ಇದೇ ಹಾ ಸರ್, ರೀಸೆಂಟ್ ಆಗಿ ಹೇಮಂತ್ ಹೆಗಡೆ ಒಂದು ಪಿಕ್ಚರ್ ಮುಹೂರ್ತನೇ 2 ತಿಂಗಳ ಹಿಂದೆ ಸರ್ ಗೊತ್ತಾಯ್ತು ನಮಗೂ ವಿಷಯ ಬಂತು. 2 ಟೈಟಲ್ ಕ್ಲಾಶ್ ಆಗಿರಲಿ ಏನು ಹೆಂಗ್ ಇದು ಮಾಡ್ತೀವಿ ಸರ್? ಇಲ್ಲ, ಅದು ಆಕ್ಚುಲಿ ನಮಗೆ ವಿಷಯ ಬಂತು ಸರ್. ಆಕ್ಚುಲಿ ನಾವು ಒಂದು ವಿಷಯ ಕ್ಲಾರಿಫೈ ಮಾಡ್ತೀನಿ. 2 years ಬಿಫೋರ್ ಅಂದ್ರೆ 2022 ನಲ್ಲಿ ಮೇನ್ ಫಿಲಂ ಚೇಂಬರ್ ನಮ್ಮ ಟೈಟಲ್ ನಾನೇನ ಬಿಡಲ್ಲ ಮಾಡಿಸಿದ್ವಿ. ಆಮೇಲೆ ಈ ತರ ಒಂದು ದೊಡ್ಡ ಲೆಜೆಂಡರಿ ಸಿನಿಮಾ ಆಗಿರೋದ್ರಿಂದ ಭಯ ನಮಗೂ ಇತ್ತು, ಆ ಟೈಟ್ಲ್ ಸಿಗುತ್ತೋ ಇಲ್ವೋ ನಮ್ಗೆ. ಆಮೇಲೆ ಆ ತರ ಟೈಟ್ಲ್ ಇಟ್ಟಾಗ ನಮ್ಗೆ ಯಾವ ತರ ಜನ ಆಡಿಯನ್ಸ್ ತಗೋತಾರೆ, ಆಮೇಲೆ ಈ ತರ ಏನೋ ಗಿಮಿಕ್ ಪ್ರಮೋಷನ್ ಗಿಮಿಕ್ ಅಂತ ಏನೋ ಅನ್ಕೊಂಡ್ಬಿಡ್ತಾರೆ ಅನ್ನೋ ಆ ಭಯ ನಮಗೂ ಇತ್ತು ಆಸ್ ಎ ಡೈರೆಕ್ಟರ್ ಆಗಿ. ಬಟ್ ಈ ಕತೆಗೆ ಸೂಕ್ತ ಅಂತ ಅನಿಸಿದಾಗ ನಾವು ಚೇಂಬರ್ ಹೋಗಿ ಇದು ಮಾಡಿದ್ವಿ. ಬಟ್ ಯಾರೋ ರಿಜಿಸ್ಟರ್ ಮಾಡಿದ್ರಂತೆ, ಬಟ್ ರಿನಿವಲ್ ಏನೋ ಆಗಿರಲಿಲ್ಲ. ಆ ಟೈಟ್ಲ್ ನಮ್ಮ ಕತೆಗೆ ಅದು ಸೂಟಬಲ್ ಅಂತ ನಾವು ಇಟ್ವಿ. ಆಮೇಲೆ ರೀಸೆಂಟ್ ಆಗಿ ನಾನು ಆಕ್ಚುಲಿ ಈಗ ಈ 2024 ಫೆಬ್ರವರಿಯಿಂದ ನಾನು ಫಸ್ಟ್ ಲುಕ್ ಎಲ್ಲ ನಾವು ರಿಲೀಸ್ ಮಾಡ್ಕೊಂಡು ಬಂದಿದ್ದೀವಿ. ಬಟ್ ಪ್ರೆಸ್ ಮೀಟ್ ನಾವೆಲ್ಲೂ ಮಾಡಿಲ್ಲ. ಏನಕ್ಕೆ ಫುಲ್ ಸಿನಿಮಾ ಕಂಪ್ಲೀಟ್ ಮಾಡ್ಕೊಂಡು ನಾವು ಮಾಡಬೇಕು, ಮಧ್ಯಾಹ್ನ ಮುಂದೆ ಬರಬೇಕು ಅಂದ್ಬಿಟ್ಟು ನಮ್ಮ ಒಂದು ಉದ್ದೇಶ ಆಗಿತ್ತು. ಆಮೇಲೆ ಈಗ ರೀಸೆಂಟ್ ಒಂದು 2 months ಬಿಫೋರ್ ನನಗೆ ವಿಷಯ ಬಂತು, ನಮ್ಮ ಟೀಮ್ ಗೊತ್ತಾಯ್ತು ಈ ತರ ನಾನೇನ ಬಿಡೋದಾರೆ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು. ಬಟ್ ಅವರು ಏನ್ ಹೇಳಿದ್ರು, ಅವ್ರದ್ದು ಪ್ರೆಸ್ ಮೀಟ್ ಕೆಲವು ನೋಡಿದಾಗ ಫಸ್ಟ್ ಯಾವ್ದು ಸೆನ್ಸರ್ ಆಗುತ್ತೆ ಅವ್ರದ್ದು ಸಿನಿಮಾ ಅಂತ ಏನೋ ಮಾತಾಡಿದ್ರು. ಬಟ್ ಆಕ್ಚುಲಿ ನಮ್ದು ಇವಾಗ ಸೆನ್ಸರ್ ಆಗಿದೆ ಸರ್. ಸಿನಿಮಾ ರಿಲೀಸ್ ರೆಡಿ, ಒಂದು 2 months ಸಿನಿಮಾ ರಿಲೀಸ್ ಆಗುತ್ತೆ. ಸಿನಿಮಾ ರಿಲೀಸ್ಗೆ ರೆಡಿ ಇದೆ. ಫಸ್ಟ್ ನಮ್ಮ ಸಿನಿಮಾ ಬರುತ್ತೆ. ಅವ್ರದ್ದು ಏನಕ್ಕೆ ಮಾಡಿದಾರೋ ಗೊತ್ತಿಲ್ಲ ಸರ್. ಸರ್ ಅದು ಗೊತ್ತಿಲ್ಲ ಸರ್. ಮೇನ್ ಚೇಂಬರ್ ಹೌದು ಸರ್, ಮೇನ್ ಚೇಂಬರ್ ರಿಜಿಸ್ಟರ್ ಮಾಡಿದ್ದೀವಿ. ನೀವು ಅನಂತ್ ನಾಗ್ ಅವ್ರನ್ನ ಭೇಟಿ ಮಾಡಿದ್ರಾ ಈ ವಿಚಾರವಾಗಿ? ಇಲ್ಲ ಸರ್, ಇಲ್ಲ ಮಾತ್ರ. ಆಕ್ಚುಲಿ ನಮ್ಮ ಸಿನಿಮಾದಲ್ಲಿ ಅನಂತ್ ನಾಗ್ ಸರ್ ಮಾಡಿಸ್ಬೇಕು ಅಂತ ಅಂದ್ಬಿಟ್ಟು ಕೆಲವು ಮಾತಾಡಿದ್ವಿ ಸರ್. ಬಟ್ ಆ ಟೈಮ್ಗೇನೋ ಆ ಡೇಟ್ಗೆಲ್ಲ ಕ್ಲಾಶ್ ಆಗಿ ಸ್ವಲ್ಪ ಆಗಿಲ್ಲ. ಭೇಟಿ ಮಾಡಿದ್ರಾ? ಭೇಟಿ ಇಲ್ಲ, ಫೋನಲ್ಲಿ ಮಾತಾಡಿದ್ವಿ ಸರ್. ಏನಿಲ್ಲ ಸರ್, ಅದೇ ಸ್ಕ್ರಿಪ್ಟ್ ಎಲ್ಲ ಕಳಿಸಿದ್ವಿ, ನಾವು ಮಾತಾಡಿದ್ವಿ. ಬಟ್ ಆ ಟೈಮ್ಗೆ ಆ ಡೇಟ್ ಸ್ವಲ್ಪ ಪ್ರಾಬ್ಲಮ್ ಆಗಿ ಆಮೇಲೆ ಆಗಲಿಲ್ಲ ಸರ್. ಮೇನ್ ಫಿಲಮ್ ಇದ್ದಾರೆ. ಇವತ್ತು ನಮ್ಮ ಅಧ್ಯಕ್ಷರು ಫಿಲಂ ಚೇಂಬರ್ ಸುರೇಶ್ ಅವರು ಮತ್ತೆ ಗಿರೀಶ್ ಸರ್ ಬರ್ಬೇಕಿತ್ತು, ಅವ್ರ ಕಾರಣಾಂತರ ಬರ್ಲಿಲ್ಲ. ಅವರೇ ಒಂದು ಕ್ಲಾರಿಫಿಕೇಶನ್ ಕೊಡ್ತಿದ್ರು. ಆಕ್ಚುಲಿ ಇವತ್ತು ಬಂದಿದ್ರೆ 2 years ಇಂದ ನಾವು ರಿನ್ಯೂವಲ್ ಮಾಡಿಸ್ಕೊಂಡು ನಮ್ಮ ಟೈಟ್ಲ್ ಎಲ್ಲ ಮಾಡ್ಕೊಂಡು ಬಂದಿದ್ವಿ. ಸುಮಾರು 1 ವರ್ಷದಿಂದ ನಾವು ಪ್ರಮೋಷನ್ ಮಾಡ್ಕೊಂಡು ಬಂದಿದ್ವಿ ಸರ್. ಪೋಸ್ಟ್ ಎಲ್ಲ ಫಸ್ಟ್ ಲುಕ್ ಎಲ್ಲ ಬಿಟ್ಟಿದ್ದೀವಿ. ಇವತ್ತು ನಾವು ಪ್ರೆಸ್ ಮೀಟ್ ಮಾಡ್ತಾರೆ. ಥ್ಯಾಂಕ್ ಯು ಸರ್, ತುಂಬಾ ಒಳ್ಳೇದಾಗ್ಲಿ ನಿಮ್ಗೆ. ಲೈಫು, ಬ್ರೆಡ್, ಫುಡ್, ದುಡ್ಡು ಎಲ್ಲ ಇದೆ. ಹಾಗಾಗಿ ಈ ನಾನೇನ ಬಿಡಲಾರೆ ಅನ್ನೋ ಒಂದು ನನ್ನ ಫ್ರೆಂಡ್ ಒಬ್ಬ ಇದ್ದ, ಪ್ರೀತಮ್ ಅಂತ. ಅವ್ನು ಹೇಳ್ದ, ಇವನ್ ಕ್ಯಾರೆಕ್ಟರ್ ಇದೆ, ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಮಾಡ್ತೀಯ ಅಂತ ಕೇಳ್ದ. ಆಯ್ತು ಸರ್ ಮಾಡೋಣ, ಯಾರು ಕೇಳು ಅಂತ ಕೇಳಿದೆ. ಫೋಟೋ ಕಳಿಸ್ದೆ. ಇಮಿಡಿಯೇಟ್ ಆಗಿ ಸರ್ ಶೇವ್ ಮಾಡ್ಕೊಂಡು ಬಂದ್ಬಿಡಿ ಅಂದ್ರು. ಹೋದೆ, ಆಕ್ಟ್ ಮಾಡಿದೆ, ಬಂದೆ. ತೂಕದ ಕ್ಯಾರೆಕ್ಟರ್ ಮಾಡುವಂತ ಪಾತ್ರ ಅದ್ಭುತವಾದ ಕ್ಯಾರೆಕ್ಟರ್. ನನಗೆ ತುಂಬಾ ಇಷ್ಟ ಆಯ್ತು. ಯಾವ್ದೇ ಮಾಡ್ಬೇಕಾದ್ರೆ ಫಸ್ಟ್ ನಮ್ಮ ಮನಸ್ಸು ಫಸ್ಟ್ ಸ್ಯಾಟಿಸ್ಫೈ ಆಗಬೇಕು. ಹಾಗೆ ನನಗೆ ಖುಷಿ ಆಯ್ತು. ಇಡೀ ತಂಡ ಇಸ್ ಅ ವೆರಿ ಫ್ರೆಂಡ್ಲಿ ಅಟ್ಮಾಸ್ಫಿಯರ್. ಯಾವುದೇ ಒಂದು ಕೆಲಸ ಮಾಡ್ಬೇಕಾದ್ರು ಫಸ್ಟ್ ಮನಸ್ಸು ತೃಪ್ತಿಯಿಂದ ಮಾಡಬೇಕು. ನವೀನ್ ಸರ್ ಇರ್ಬೋದು, ಕ್ಯಾಮ್ರಾಮನ್ ಸರ್ ಇರ್ಬೋದು, ನಮ್ಮ ಹೀರೋ ಇರ್ಬೋದು, ಎಲ್ಲರ ಕೋಆರ್ಡಿನೇಷನ್ ಫ್ಯಾಂಟಾಸ್ಟಿಕ್. ಎಡಿಟಿಂಗ್ ಟೈಮ್ ಎಲ್ಲ ಡಬ್ಬಿಂಗ್ ಹೋದಾಗ ಇವ್ರು ಎಷ್ಟು ಕ್ಲಾರಿಫಿಕೇಶನ್ ಕೊಡ್ಬೇಕು ಅಂದ್ರೆ, ಡಬ್ಬಿಂಗ್ ಹೋದಾಗ ಡಬ್ಬಿಂಗ್ ಮುಗಿಸ್ಕೊಂಡು ಬಂದ್ಬಿಟ್ಟೆ. ಒಂದೇ ಒಂದು ಬಿಟ್, ಒಂದೇ ಒಂದು ವರ್ಡ್ ಆಕ್ಚುಲಿ. ಆ ಒಂದು ವರ್ಡ್ ಯಾರಿಗೂ ಗೊತ್ತೂ ಆಗ್ತಿರ್ಲಿಲ್ಲ. ಆ ಒಂದು ವರ್ಡ್ ಬೇರೆ ಏನಾದ್ರು ಅದನ್ನ ಡಬ್ ಮಾಡಿದ್ರೆ ಅದನ್ನೂ ಬಿಡ್ಲಿಲ್ಲ, ಅದನ್ನೂ ಕರೆಸಿ. ಇಟ್ ಶೋಸ್ ದ ಪರ್ಫೆಕ್ಷನ್ ಆಫ್ ವರ್ಕ್. ಇಷ್ಟೇ ಹೇಳೋದು ನಾನು. ಸೊ ನಾನೇನ ಬಿಡಲಾರೆ ಖಂಡಿತವಾಗ್ಲೂ ಅದ್ಭುತವಾದ ಸಿನಿಮಾ. ನಾನು ಆಕ್ಚುಲಿ ನೋಡಿದಾಗ ಇನ್ನೂ ಖುಷಿ ಆಯ್ತು. ನೀವೆಲ್ಲ ಸಪೋರ್ಟ್ ಮಾಡಿ ಗುರುಗಳೇ, ಜಾಸ್ತಿ ಸಪೋರ್ಟ್ ಮಾಡಿ. ಮಾಧ್ಯಮ ಮಿತ್ರರು ಎಲ್ಲರೂ, ನಾವು ಮೀಡಿಯಾದವ್ರೆ, ನೀವೆಲ್ಲರೂ ಸಪೋರ್ಟ್ ಮಾಡಿ, ನಾವು ಸಪೋರ್ಟ್ ಮಾಡ್ತೀವಿ. ಶರಣ್ ಸರ್ ಬಂದಿದ್ದಾರೆ, ಅದಕ್ಕೆ ಆಯ್ತು ಗುರುಗಳೇ, ಮಾತಾಡ್ಸ್ತೀನಿ. ಆಲ್ರೈಟ್ ಸರ್, ಥ್ಯಾಂಕ್ ಯು ಸೋ ಮಚ್ ಈ ಆಪರ್ಚುನಿಟಿಗೆ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಶರತ್. ಎಲ್ರಿಗೂ ನಮಸ್ಕಾರ. ಶರಣ್ ಸರ್ ಕೂಡ ನಮಸ್ಕಾರ. ನಾನಿನ ಬಿಡಲಾರೆ ಸಿನಿಮಾದಲ್ಲಿ ನಾಯಕಿಯ ತಂದೆ ಪಾತ್ರದಲ್ಲಿ ನಾನು ಕಾಣಿಸ್ಕೊಂಡಿದ್ದೀನಿ. ನಿರ್ದೇಶಕರು ನವೀನ್ ಸರ್ ಅವರು ಕಥೆನ ತುಂಬ ನೀಟಾಗಿ ಅಚ್ಚುಕಟ್ಟಾಗಿ ಕಥೆನ ಕಟ್ಟಿದ್ದಾರೆ. ಸೊ ಇದೊಂದು ಥ್ರಿಲ್ಲರ್ ಸಿನಿಮಾ ಆಗಿರೋದ್ರಿಂದ ಕತೆ ಏನು ಲೈವ್ ಹೇಳೋಂಗಿಲ್ಲ ಅನ್ನೋದು ಮೊದಲೇ ಮಾತಾಗಿತ್ತು ನಮಗೋವರೆಗೂ. ಸೊ ನಿಮ್ಮ ಮಾಧ್ಯಮ ಮಿತ್ರದವರು ಈ ಸಿನಿಮಾಕ್ಕೆ ಸಪೋರ್ಟ್ ಮಾಡಬೇಕು. ಇದು ಅವರು ಮೊದಲನೇ ಸಿನಿಮಾ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ನಿಮ್ಮೆಲ್ಲರ ಹಾರೈಕೆ ಪ್ರೋತ್ಸಾಹ ಹೀಗೆ ಇರಲಿ ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ನಾನಿಂದ ಬಿಡಲಾರೆ ಈ ಸಿನಿಮಾ 1979ರಲ್ಲಿ ರಿಲೀಸ್ ಆಗುತ್ತೆ. ನಾನು ಇದನ್ನ ರಿಲೀಸ್ ಕರ್ಕೊಂಡು ಹೋಗ್ತಾರೆ ನಮ್ಮಪ್ಪ ನನಗೆ. ನಾನು 4ನೇ ಕ್ಲಾಸ್ ಇರ್ಬೋದು, 5ನೇ ಕ್ಲಾಸ್ ಇರ್ಬೋದು. ಅವಾಗಲೇ ನಮ್ಮಪ್ಪ
ನನಗೆ ಹಾರರ್ ಪಿಕ್ಚರ್ ತೋರಿಸ್ತಾರೆ. ಸರಿನಾ? ಏನ್ರಿ ಇಷ್ಟು ಚಿಕ್ಕ ವಯಸ್ಸು ಅಂತಂದ್ರೆ ಇನ್ನೊಂದು ಹೇಳ್ತೀನಿ ನಿಮಗೆ, ಎಕ್ಸಾರ್ಸಿಸ್ಟ್ ಅಂತ ಒಂದು ಸಿನಿಮಾ ಬರುತ್ತೆ. ಅದು ಇನ್ನೂ 71-72 ಅದು ರಿಲೀಸು. ನಮ್ಮಪ್ಪ ನನ್ನ ಇಲ್ಲಿ ಎತ್ಕೊಂಡು ಹೋಗೋದೆ, ಇಲ್ಲಿ ಎತ್ಕೊಂಡು ಹೋಗಿ ನನಗೆ ಒಂದು ಹಾರರ್ ಸಿನಿಮಾ ತೋರಿಸಿರುವಂತದ್ದು. ಈಗಲೂ ಕೂಡ ಸಿಕ್ಕಾಪಟ್ಟೆ ಟೆನ್ಷನ್ ಆದ್ರೆ ಅಥವಾ ತುಂಬಾ ಸ್ಟ್ರೆಸ್ ಅಲ್ಲಿ ಇದ್ರೆ, ಸ್ಟ್ರೆಸ್ ಬಸ್ಟರ್ ಅಂತ ಏನೋ ಆದ್ರೆ ಅದು ನನಗೆ ಒಂದು ಹಾರರ್ ಸಿನಿಮಾ ನೋಡೋದ್ರಲ್ಲೇ ಸಿಗೋದು ನನಗೆ. ಇದು ಹಾರರ್ ಸಿನಿಮಾಗೆ ಇರುವಂತ ಶಕ್ತಿ ಅದು. ಆಕ್ಚುಲಿ ನನ್ನ ಫೇವರೇಟ್ ಅಂದ್ರೆ ಫೇವರೇಟ್ ದಿವಸಕ್ಕೆ 5 ಸಿನಿಮಾ ನೀವು ಹಾರರ್ ಒಂದೇ ರೋಲ್ ತೋರಿಸ್ತೀರಿ ಅಂತಂದ್ರು ನೋಡ್ತೀನಿ. ಯಾವ್ದು ಪ್ರಪಂಚದಲ್ಲಿರೋ ಯಾವ ದೇವಾನು ಬಿಟ್ಟಿಲ್ಲ ನಾನು. ನಿಜ ಯಾವ ದೇವಗಳು ಬಿಟ್ಟಿಲ್ಲ. ಹೆಂಗೋ ಬಿಡ್ತೀನಿ ಗೊತ್ತಾ, IMDb ರೇಟಿಂಗ್ ಎಲ್ಲ ನೋಡೋದು, ಎಲ್ಲಾ ದೇವಗಳು ಮುಗಿದೋಯ್ತಲ್ಲ ಗುರು ಅಂತಂದಂಗೆ 3.2 3.6 ಇದನ್ನು ಬಿಡಲ್ಲ, ಅದನ್ನು ನೋಡಿರ್ತೀನಿ. ಯಾವ ಲೋಕಲ್ಲು ಎಲ್ಲಾ ದೇವಗಳು ನನಗೆ ತುಂಬಾ ಇದು. ನನಗೆ ಇದೊಂದು ಫೇವ್ರೇಟ್ ಜಾನರ್ ಇದು. ಈ ಸಿನಿಮಾ ಮಾಡಬೇಕು ಅಂತ ಅನ್ನಿಸ್ದಾಗ ನನ್ನಷ್ಟು ಖುಷಿ ಪಟ್ಟಂತವ್ನು ಯಾರು ಅಲ್ಲ. ಅವತಾರ ಪುರುಷ ಅನ್ನುವಂಥ ಒಂದು ಸಿನಿಮಾ, ಅದು ಭಾಗ 2 ಆಗುತ್ತೆ. ಈ ಚೂಮಂತರ್ ಅನ್ನುವಂಥ ಸಿನಿಮಾನು ಕೂಡ ಹಾರರ್ ಸಿನಿಮಾ ಇತ್ತು. ನಾನು ಸುಮ್ಮನೆ ಒಂದು ಚಿಕ್ಕ ಒಂದು ಹೇಳ್ತೀನಿ. ನಾನು ಹಾಡಲಿಕ್ಕೆ ಒಂಚೂರು ಹಾಡಾಡ್ತಿರ್ತೀನಿ ಎಲ್ಲ ಸಿನಿಮಾಗಳಿಗೂ ಕೂಡ ಹಾಡುವಂಥದ್ದು. ಹವ್ಯಾಸ ಮತ್ತೆ ಪ್ರವೃತ್ತಿ ಎರಡೂ ಕೂಡ ನಿಜ. ಯಾಕಂದ್ರೆ ಬಿಕಾಸ್ ಸಿಂಗಲ್ ಟರ್ನ್ ಆಕ್ಟರ್ ನಾನು. ಒಂದೆರಡು ಕುಡುಕರು ಸಾಂಗು ಹಿಟ್ಟಾಗುತ್ತೆ. ಹಿಟ್ಟಾದ ನಂತರ ನಾನು ಹಾಡಿರೋದನ್ನು ಹಿಟ್ಟಾಗುತ್ತೆ, ನಾನು ಅಭಿನಯಿಸಿರುವಂಥ ಕುಡುಕರ ಸಾಂಗು ಹಿಟ್ಟಾಗುತ್ತೆ. ಅದೇನೋ ಗೊತ್ತಿಲ್ಲ, ಕುಡುಕರ ಇದು ಮತ್ತೆ ನನಗೆ ಬಹಳ ಒಂಥರ ವಿನೋಭಾವ ಸಂಬಂಧ, ಅದೊಂಥರ ಆ ಜನ್ಮ ಇದು. ಹಿಟ್ಟಾದ ತಕ್ಷಣ ಒಂದಿಷ್ಟು ಸಾಂಗ್ಗಳು ಹಾಡಕ್ಕೆ ಶುರು ಮಾಡ್ತೀನಿ. ಒಂದಾದ ನಂತರ ಕುಡುಕರದೆ, ಮತ್ತೆ ಕುಡುಕರದೆ. ನಾನು ಗುರು ಇದಕ್ಕೊಂದು ಯಾಕೆ ಕೊಡ್ಬೇಕು, ಇಲ್ಲ ಅಂತಂದ್ರೆ ನಾನು ಬ್ರ್ಯಾಂಡ್ ಆಗ್ಬಿಡ್ತೀನಿ. ನಾನು ಯೂಶಲಿ ಆಕ್ಟರ್ಸ್ ಬ್ರ್ಯಾಂಡ್ ಆಗೋದು ಗೊತ್ತು ನಮ್ಗೆ, ಈ ಸಿಂಗರ್ಸು ಬ್ರ್ಯಾಂಡ್ ಆಗ್ತಾರೆ ಅಂತ ನನಗೆ ಯಾವಾಗಲೇ ಗೊತ್ತಾಗಿತ್ತು. ನಾನು ಹೆಂಗೋ ತಪ್ಪಿಸ್ಕೋಬೇಕಲ್ಲ ಇದನ್ನ ಅಂತ ಅಂದ್ಬಿಟ್ಟು, ಇಲ್ಲ ಸರ್ ಏನೋ ಬೇರೆ ಟ್ರೈ ಮಾಡೋಣ, ಬರೀ ಕುಡುಕರದೇ ಆಗಿತ್ತು. ನಾನು ಬೇರೆ ತರನು ಆಡ್ತೀನಿ ಸರ್. ನನ್ನ ಫೇವ್ರೇಟ್ ಒಂದು ಲವ್ ಆಗಿರ್ಬೋದು, ರೊಮ್ಯಾಂಟಿಕ್ ಆಗಿರ್ಬೋದು, ಟ್ಯಾಟೋ ಆಗಿರ್ಬೋದು, ನನ್ನ ಫೇವ್ರೇಟ್ ಅಂದ್ಬಿಟ್ಟು ನಾನು ಗ್ಯಾಪ್ ಕೊಟ್ಟಿದ್ದೆ. ಅಂದ್ರೆ ಈ ಕುಡುಕರ ವಿಚಾರದಲ್ಲಿ ಇದೇ ತರ ದೆವ್ವ. ಸರಿನಾ? ಅದೇನೋ ಗೊತ್ತಿಲ್ಲ, ದೆವ್ವಾನು ನನಗೂ ಅದೇನೋ ಒಂಥರ ಸಂಬಂಧ. ದೆವ್ವ ಇಷ್ಟ ನನಗೆ, ದೆವ್ವ ಆಕ್ಚುಲಿ. ಇದಕ್ಕೊಂದು ಗ್ಯಾಪ್ ಕೊಡೋಣ ಅಂತ ಅನ್ನೋದಿತ್ತು. ಯಾಕಂದ್ರೆ ಸೀರೀಸ್ ಆಗಿ ಅವತಾರ ಪುರುಷ 1, ಅವತಾರ ಪುರುಷ 2, ಈಗ ಚೂಮಂತರು. ಈಗ ನಾನು ಅಂಬಾಲಿ ಅವರ ವಿಚಾರಕ್ಕೆ ಬರ್ತೀನಿ. ಒಂದು ಟೀಮು ನನ್ನನ್ನ ಫೆಬ್ರವರಿಯಿಂದ ಫಾಲೋ ಮಾಡ್ತಾ ಇರುತ್ತೆ. ನೋಡಿ ಲಾಸ್ಟ್ ಇಯರ್ ಅಂತೆ, ನೋಡಿ ಲಾಸ್ಟ್ ಇಯರ್ ಒಂದಿಷ್ಟು ದಿವಸ ಹಿಂಗೆ ಫಾಲೋ ಮಾಡ್ತಾ ಇರುತ್ತೆ ನನ್ನನ್ನು. ಅಂದ್ರೆ ಅವ್ರದ್ದು ಪೋಸ್ಟರ್ ಲಾಂಚ್ ಅಲ್ಲಿ ಇರ್ಬೋದು, ಎಲ್ಲರನ್ನೂ ನಾನು ಟ್ಯಾಗ್ ಮಾಡೋದಾಗಿತ್ತು, ನನಗೆ ಪೋಸ್ಟರ್ ಕಳ್ಸೋದಾಯ್ತು. ನನಗೆ ಯಾರು ಅಂತ ಗೊತ್ತಿಲ್ಲ, ಯಾಕಂದ್ರೆ ನಾನು ಸಾರಿ ನಂಬರ್ ಸೇವ್ ಮಾಡ್ಕೊಂಡಿರ್ಲಿಲ್ಲ. ಒಂದು ಅನ್ನೋನ್ ನಂಬರ್ ಇದೆ, ಈಗ ಬರ್ತಾನೆ ಇದೆ, ಏನೋ ಆ ಸಿನಿಮಾದ ಇದು ಸರ್ ಬರಬೇಕು ಅಂತ. ಸರಿ ಆಯ್ತು ಹೋಗ್ಬಿಡೋಣ ಸರ್, ನೀವು ನಾನು ಒಂದು ಇದನ್ನ ಕಳಿಸ್ತೀನಿ, ಪೋಸ್ಟರ್ ಕಳಿಸ್ತೀನಿ, ನಿಮಗೆ ಇಷ್ಟ ಆದ್ರೆ ಬನ್ನಿ ಸರ್ ನೀವು ಅಂತ ಅಂದ್ಬಿಟ್ಟು ಕಳಿಸ್ತಾರೆ. ಅದು ದೆವ್ವ ಆಗಿರ್ಬೇಕಿಲ್ರಿ, ಅದು ದೆವ್ವ ಆಗಿರ್ಬೇಕಾ? ನಾನು ಒಳ್ಳೆ ಕಥೆ ಆಯ್ತು, ಇದಕ್ಕೊಂದು ಗ್ಯಾಪ್ ಕೊಡೋಣ ಅಂತಂತಂದ್ರೆ ಅದೆಲ್ಲೋ ತಿರ್ಕೊಂಬಂದು ಅದು ದೆವ್ವ ನನ್ನ ಇದಕ್ಕೆ ಗೊತ್ತದಲ್ಲ ಗುರು ಅಂತ ಅನ್ನೋವಂಥದ್ದು. ನಾನು ಈ ವಿಚಾರದಲ್ಲಿ ಹೇಳ್ಬೇಕು ಅವ್ರಿಗೆ ಏನು ಅಂತಂತಂದ್ರೆ, ನಾನು ಹೇಳಿ ಹೋದ ವರ್ಷದಿಂದ ಅವರು ನನ್ನನ್ನ ಫಾಲೋ ಮಾಡ್ತಾ ಇರುವಂಥದ್ದು. ಎಷ್ಟು ಚಂದ ಇವತ್ತು ನಾನು ಅಲ್ಲಿ ನಿಂತಿದ್ದೀನಿ ಅಂತಂತಂದ್ರೆ ನಾನು ಬಂದಿದ್ದೀನಿ ಅಲ್ಲ, ಅವರ ಅವಿರುದ್ಧವಾದಂತಹ ಪ್ರಯತ್ನ ನಾನು ಇಲ್ಲಿ ತಗೊಂಡ್ಬಂದು ನಿಲ್ಸಿರುವಂಥದ್ದು. ನಾನು ಬಂದಿದ್ದೀನಿ ಅಂತ ಅನ್ನೋದು ಏನಾರು ಆಯ್ತಂದ್ರೆ ತುಂಬಾ 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 ನನ್ನನ್ನು ನಾನೇ ಇದನ್ನ ಮಾಡ್ಕೊಂಡಂಗೆ. ಅವ್ರ ಶ್ರಮ ಜಾಸ್ತಿ ಇದೆ, ಅವರ ಪ್ರಯತ್ನ ಜಾಸ್ತಿ ಇದೆ. ನನ್ನನ್ನು ಹೆಂಗೆ ಹಿಡಿದಿದ್ದಾರೆ ಅಂತಂದ್ರೆ ಅಲ್ಲಿಂದ ಇಲ್ಲಿ ತನಕ ನೋಡಿ 1.5 ವರ್ಷದಿಂದ ಫಾಲೋ ಅಪ್ ಮಾಡಿದ್ದಾರೆ. ನನಗೆ ಇವಾಗ ಗೊತ್ತಾಯ್ತು ಆಕ್ಚುಲಿ ಈ ಟೈಟಲ್ ಬರೀ ತೆರೆ ಮೇಲೆ ಅಲ್ಲ, ನಾನಿನ್ನ ಬಿಡಲಾರೆ ಅಂತ ಅನ್ನೋವಂಥದ್ದು ಮೋಸ್ಟ್ಲಿ ಇವ್ರಿಗೇನೆ ಜಾಸ್ತಿ ಸೆಟ್ ಆಗುತ್ತೆ ಅನ್ಸುತ್ತೆ. ಇವ್ರು ಅನ್ಕೊಂಡ್ರು ಅಂದ್ರೆ ಇವ್ರು ಯಾರನ್ನೂ ಬಿಡಲೇ ಇಲ್ಲ ಅಂತ ಅನ್ನೋವಂಥದ್ದು ಪರ್ಸನಲ್ ಲೈಫ್ಗೂ ಮೋಸ್ಟ್ಲಿ ಅದು ಅನ್ವಯಿಸುತ್ತೆ ಅಂತ ಕಾಣಿಸುತ್ತೆ. ನನ್ಗೆ ಇನ್ನೊಂದು ಇದರ ಜೊತೆ ನನಗೆ ಅನಿಸ್ತಾ ಇರುವಂಥದ್ದು, ಅವ್ರಿಗೆ ನೋಡಿ ಒಬ್ಬ ಆಕ್ಟರ್ನ ಒಬ್ಬ ಗೆಸ್ಟ್ ಅನ್ನ ಕರಿಬೇಕು ಅಂತಂದ್ರೆ 1.5 ವರ್ಷ ಈಗ ಫಾಲೋ ಮಾಡೋದಂತವ್ರು. ಇವರು ಸಿನಿಮಾ ಅಂತ ಬಂದಾಗ ಯಾವ ಎಲಿಮೆಂಟ್ ಅನ್ನು ಕೂಡ ಇವ್ರು ಬಿಟ್ಟಿಲ್ಲ. ಇವ್ರಿಗೆ ನಾನಿನ್ನ ಬಿಡಲಾರೆ ಅಂತ ಅನ್ನೋವಂಥ ಟೈಟಲ್ ಇವ್ರು ಚೆನ್ನಾಗಿ ಶೂಟ್ ಆಗುತ್ತೆ ಅಂತ ಅನ್ನೋದು ನನ್ಗೆ ಇನ್ನೂ ಜಾಸ್ತಿ ಕ್ಯೂರಿಯಸ್. ಏನು
ಈ ಸಿನಿಮಾದ ಮೇಲೆ. ಯಾಕಂತಂದ್ರೆ ಇವ್ರು ಎಲ್ಲಾನು ಹಾಗೆ ಹೆಕ್ಕಿ ಮಾಡಿರ್ತಾರೆ ಅಂತ ಅನ್ನುವಂಥದ್ದು ತುಂಬಾ ಕಷ್ಟವಾದಂತ ಒಂದು ಜಾನರ್ ಹಾರರ್ ಅನ್ನುವಂಥದ್ದು. ಇವತ್ತು ಇಡೀ ತಂಡ ತಮ್ಮ ಮೊದಲನೇ ಪ್ರಯತ್ನದಲ್ಲೇನೆ ಈ ತರದ ಒಂದು ಚಾಲೆಂಜಿಂಗ್ ಸಿನಿಮಾ ಮಾಡಿದೆ ಅಂತ ಅನ್ನೋದು ಆದರೆ ಖಂಡಿತವಾಗ್ಲೂ ಇದು ನಾನಿನ್ನ ಬಿಡಲಾರೆ ಅಂತ ಅನ್ನುವಂಥ ಸಿನಿಮಾದೇನು ಇವರು ಟೈಟಲ್ ಇಟ್ಕೊಂಡು ಇದನ್ನು ಮಾಡಿದ್ದಾರೆ. ನಾನು ಅದೇ ಹೇಳೋದಕ್ಕೆ ಬಂದೆ, ಈ ತರ ಹೇಳಿದ್ರಲ್ಲ ನಾನಿನ್ನ ಬಿಡಲಾರೆ, ನನ್ನನ್ನ ಬಿಡ್ಲಿಲ್ಲ ನೋಡಿ ಇವರು. ಅದೇ ತರ ಎಲ್ಲಾ ಡಿಪಾರ್ಟ್ಮೆಂಟ್ ಅಲ್ಲೂ ಇವ್ರು ಯಾವುದನ್ನು ಬಿಟ್ಟಿಲ್ಲ ಅಂತ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಇನ್ನೊಂದು ನೀವು ಭರವಸೆ ಕೊಡ್ತೀನಿ, ಈ ತರ ಬಹಳ ಶ್ರದ್ಧೆಯಿಂದ ಯಾವೊಂದು ಎಲಿಮೆಂಟ್ ಅನ್ನು ಬಿಡಲಾರದೆ ಸಿನಿಮಾ ಮಾಡದಂತ ತಂಡವನ್ನ ಇದುವರೆಗೂ ನಮ್ಮ ಕರ್ನಾಟಕದ ಜನತೆ, ನಮ್ಮ ಕರ್ನಾಟಕದ ಆಡಿಯನ್ಸ್ ಕೈ ಬಿಟ್ಟ ಇತಿಹಾಸ ಇಲ್ಲ. ಅದಕ್ಕೆ ಸಾಕ್ಷಿ ನನ್ನ ತಂಡ ಮತ್ತೆ ನಾನು. ಇವತ್ತು ನಾನು ಇಲ್ಲಿ ನಿಂತಿದ್ದೀನಿ ಅಂತ ಅನ್ನೋದಾಯ್ತು ಅಂತಂದ್ರೆ ಪುಣ್ಯಾತ್ಮರು ಒಂದಿಷ್ಟು ಜನ. ನಾನು ಈ ತರ ಇದ್ದಾಗ ಮೊದಲನೆಯ ಸಿನಿಮಾ ಮಾಡಿದಾಗ ನನಗೆ ಕೈ ಹಿಡಿದು ಕರೆದು ಎಬ್ಬರಿಸಿ ನಾನು ಇದೀನಿ ಗುರು ನಿಮ್ ಜೊತೆಲಿ ಅಂತ ಅನ್ನೋಂಥ ಒಂದು ತೋಳನ್ನ ಕೊಟ್ಟಂಥವ್ರು, ಕೈನ ಕೊಟ್ಟಂಥವ್ರು. ಅದಕ್ಕೆ ಇವತ್ತು ಇಲ್ಲಿದ್ದೀನಿ. ಇವತ್ತು ನಾನು ಇಲ್ಲಿ ಬಂದಿದ್ದೀನಿ ಅಂತಂತಂದ್ರೆ ದಯವಿಟ್ಟು ನಾನು ನೀವೆಲ್ಲ ಸ್ಟಾರ್ ಹಿಂಗೆ ಅಂತಂತಂದ್ರೆ ಅದೇನೂ ಅಲ್ಲ, ನಿಮ್ ಥರನೇ ನಾನು ಶುರು ಮಾಡೋದಂಥವ್ನು. ಬಹಳ ಒಂದು ಸಿಮಿಲಾರಿಟಿ ಏನು ಗೊತ್ತಾ, ಕನೆಕ್ಷನ್ ಏನು ಗೊತ್ತಾ, ನಾನು ಇವಾಗ ಹೇಳ್ತೀನಿ ಕೇಳಿ. ಅವರು ಯಾದಗಿರಿಯವರು, ಇದು ಗುಲ್ಬರ್ಗದವರು, ಕಲಬುರಗಿಯವರು, ಇವರು ಹುಬ್ಬಳ್ಳಿಯವರು. ಇವರು ನಾನು ಹುಟ್ಟಿದವರು ಯಾದಗಿರಿ, ಬೆಳೆದಿದ್ದವರು ಹುಬ್ಬಳ್ಳಿ. ಸೊ ಹೀಗಾಗಿ ಎರಡೂ ಕನೆಕ್ಷನ್. ನಾನು ಹುಟ್ಟಿದ್ದು ಯಾದಗಿರಿಲಿ. ಸೊ ಅದಕ್ಕೆ ನನ್ನ ಹೆಸರು ಶರಣಬಸವೇಶ್ವರರ ನಾಮದಿಂದ ಬಂದಂತ ನಾನು. ಸೊ ಹುಬ್ಬಳ್ಳಿ ನನ್ನ ಊರು. ಸೊ ಹಿಂಗಾಗಿ ಎರಡೂ ಇವರಿಬ್ಬರ ಜೊತೆಯಲ್ಲಿ ಒಂದು ಸಮ್ಮಿಲನ ನನಗೇನೋ ಒಂಥರ ತುಂಬಾನೇ ಖುಷಿ ಕೊಟ್ಟಿರುವಂಥದ್ದು. ಟೀಸರ್ ಈಗಷ್ಟೇ ನೋಡಿದೆ. ಅವ್ರು ನೋಡ್ರಿ, ಅವ್ರು ಮಾತಾಡೋದ್ರಲ್ಲಿ ನಮಗೆ ಚೆನ್ನಾಗಿ ಗೊತ್ತಾಗುತ್ತೆ. ಅವ್ರ ಕಣ್ಣಲ್ಲೇನೆ ಗೊತ್ತಾಗುತ್ತೆ ಎಷ್ಟು ಇನೋಸೆನ್ಸ್ ಇದೆ ಅಂತ ಅನ್ನುವಂಥದ್ದು. ಪ್ರಪಂಚದಲ್ಲಿ ನನಗೆ ಗೊತ್ತಿರೋ ಹಾಗೆ ರೂಢಿಸ್ಕೊಳ್ಳೋದಕ್ಕೂ ಕಷ್ಟವಾಗುವಂತ ಒಂದು ಕ್ಯಾರೆಕ್ಟರ್ ಇದೆ ಅಂತ ಅನ್ನೋದಾದ್ರೆ, ಶಕ್ತಿಯುತವಾದಂತ ಕ್ಯಾರೆಕ್ಟರ್ ಇದೆ ಅಂತ ಅನ್ನೋದಾದ್ರೆ ಅದು ಇನೋಸೆನ್ಸ್. ಅದು ಇವತ್ತು ಅಷ್ಟು ಇನೋಸೆನ್ಸ್ ಅನ್ನ ಮೈದುಂಬ ಹೃದಯವನ್ನ ತುಂಬಿಕೊಂಡು ಸಿನಿಮಾ ಮಾಡೋದಂತಹ ಒಂದಿಷ್ಟು ಜನರಿದ್ದಾರೆ. ಯಾವುದು ಸಲ್ಲುತ್ತೋ ಯಾವ್ದು ಗೆಲ್ಲುತ್ತೋ ಗೊತ್ತಿಲ್ಲ, ಇನೋಸೆನ್ಸ್ ಮಾತ್ರ ಗ್ಯಾರಂಟಿ ಗೆಲ್ಲುತ್ತೆ. ಅಷ್ಟು ಇನ್ನೋಸೆಂಟ್ ಆಗಿ ನೀವು ಈ ಸಿನಿಮಾ ಮಾಡಿದೀರಿ ಅಂತ ಅನ್ನೋದಾದ್ರೆ ನಾವು ಹೆಸರಿಸ್ತಾ ಏನು ಹೋಗಕ್ ಹೋಗಲ್ಲ. ಯಾಕಂದ್ರೆ ಮತ್ತೆ 6 ಇನ್ನೊಂದು ಪ್ರೆಸ್ ಮೀಟ್ ಇದೆ ಅಂತ ಅನ್ನುವಂಥದ್ದು. ಒಟ್ಟಾರೆ ಗೆಲ್ಲುವ ಎಲ್ಲಾ ಲಕ್ಷಣಗಳು ಈ ಸಿನಿಮಾ ತನ್ನನ್ನ ತಾನು ತುಂಬಿಸ್ಕೊಂಡಿದೆ. ಈ ಎಲ್ಲಾ ಇಡೀ ತಂಡಕ್ಕೆ ದಯವಿಟ್ಟು ಬೇಜಾರು ಮಾಡ್ಕೊಬಿಡಿ. ಒಬ್ಬೊಬ್ಬರಿಗೆ ಹೆಸರು ಬೇಡ ಅಂತ ಹೇಳಿದ್ರು, ಅವಾಗಲೇ ಹೇಳ್ತಾರೆ ನೋಡಿ ಇವರೇ ನೋಡಿ ಅಲ್ಲಿ ಬುಕ್ ನೋಡಿ ಮೋಕ್ಷಿ ನೋಡಿ. ನನಗೆ ಹೋಗ್ಬೇಕಾದ್ರೆ ಹಿಂಗ್ ಬರ್ಬೇಕಾದ್ರೆ ಬೇಗ ಸ್ವಲ್ಪ ಅಂತ ಹೇಳ್ಬಿಟ್ಟು ಏನು ನಾನೇನು ಜಾಸ್ತಿ ಹೇಳ್ಬೇಕಾಗಿಲ್ಲ ಈ ಸಿನಿಮಾ ಬಗ್ಗೆ. ಈ ತರದ ಒಂದು ತಂಡಕ್ಕೆ ನಿಮ್ಮೆಲ್ಲರ ಸಹಕಾರ, ನಿಮ್ಮೆಲ್ಲರ ಆಶೀರ್ವಾದ ಇದ್ದಲ್ಲಿ ಈ ತಂಡ ಮತ್ತೆ ಒಂದಿಷ್ಟು ದೊಡ್ಡ ಸಿನಿಮಾಗಳನ್ನ ಮಾಡೋದಕ್ಕೆ. ಯಾಕಂದ್ರೆ ನಾನು ಇನ್ನೊಂದು ಕೇಳಿದೆ, ಡೈರೆಕ್ಟರ್ನ ಕುಂದಿಸ್ಕೊಂಡು ಕೇಳ್ತಾ ಇದ್ದೆ ಎಷ್ಟು ದಿವಸ ಶೂಟ್ ಮಾಡಿದ್ರಿ ಅಂತ. 65 ದಿವಸ ಶೂಟ್ ಮಾಡಿದೀನಿ ಅಂತಂದ್ರು. ಇದನ್ನ ಬಿಟ್ಟು ಯಾರನ್ನ ಕಾಲ್ ಶೀಟ್ಗಳನ್ನ ಬಿಟ್ಟು 65 ದಿವಸ. ಇವತ್ತು ಸುಮ್ಮನೆ ನಾನು ಹೇಳ್ತಿದ್ದೀನಿ, ಈಗ ರೆಗ್ಯುಲರ್ ಸಿನಿಮಾ ದೊಡ್ಡ ಗಾತ್ರದ ಸಿನಿಮಾಗಳು ಏನೇನಿದಾವಲ್ಲ ಆ ಮಟ್ಟದ ಕಾಲ್ ಶೀಟಿನ ಅಂದ್ರೆ ದಿವಸಗಳ ಇದು. ಸೊ ಅಲ್ಲೇ ಗೊತ್ತಾಗುತ್ತೆ ಇವರು ಅದನ್ನೆಲ್ಲ ಲೆಕ್ಕಕ್ಕೆ ಇಟ್ಕೊಂಡಿಲ್ಲ, ಸಿನಿಮಾ ಚೆನ್ನಾಗಿ ಬರಬೇಕು ಅಂತ ಅನ್ನೋದು ಅಷ್ಟೇ ಲೆಕ್ಕಕ್ಕೆ ಇಟ್ಕೊಂಡಿದ್ದಾರೆ ಅಂತ ಅನ್ನೋದ್ರಲ್ಲಿ ಇಲ್ಲಿ ನಿರ್ಮಾಪಕರಾಗಿಯೂ ಕೂಡ ಅಂಬಾಲಿಯವರು ಮತ್ತೆ ಅವ್ರ ತಾಯಿಯವರಿಗೆ ದೊಡ್ಡ ಸಲಮ ನಿಮಗೆ. ಯಾಕಂತಂದ್ರೆ ಮೊದಲನೇ ಸಿನಿಮಾದಲ್ಲಿ ಸಿನಿಮಾ ಚೆನ್ನಾಗಿ ಬರಬೇಕು. ಇಲ್ಲೊಂದು ಯಾವ ಸ್ಟಾರ್ಸ್ ಇಲ್ಲ, ಯಾಕಂತಂದ್ರೆ ಇಲ್ಲಿ ಸಿನಿಮಾನೇ ಇಲ್ಲಿ ಮಾತಾಡ್ಬೇಕು ಅಂತ ಅನ್ನುವಂಥದ್ದು. ಸೊ ಈ ತರ ಮುಗಿಸ್ಕೊಳ್ಳಿ ಮೇಡಮ್. ನನ್ಗೆ ಇನ್ನೊಂದೇನು ಗೊತ್ತಾ ಖುಷಿಯಾಗಿದ್ದು, ನಮ್ಮ ಕನ್ನಡ ಚಿತ್ರರಂಗ ಕಂಡಂತ ಅದ್ಭುತವಾದಂತ ವ್ಯಕ್ತಿತ್ವ ಕಲಾವಿದ ಮತ್ತೆ ಒಂದು ಡ್ಯಾನ್ಸ್ ಅಂತ ಬಂದಾಗ, ಫೈಟ್ ಅಂತ ಬಂದಾಗ ದಿ ಬೆಸ್ಟ್ ಅಂತ ಅನ್ನೋದನ್ನ ಇವತ್ತು ಅಪ್ಪು ಸರ್ ಅವರು ಆ ಮಾರ್ಕನ್ನ ಬೆಲೆಗೆಬಿಟ್ಟು ಮಾಡಿರುವಂಥದ್ದು. ಇವತ್ತು ನಿಮ್ಗೆ ಹೇಳ್ತೀನಿ ನಾನು, ನಿಮ್ಮ ಲೈಫ್ನಲ್ಲಿ ಇವತ್ತು ಸಿಗಬಹುದಾದಂತ ಒಂದು ಅತಿ ದೊಡ್ಡ ಅವಾರ್ಡ್ ಇವತ್ತು ನಿಮ್ಗೆ ಸಿಕ್ಕಿದೆ ಅಂತ ಅನ್ನೋದು ಏನ್ ಗೊತ್ತಾ, ಇವತ್ತು ಮಾಸ್ಟರ್ ಇಲ್ಲಿ ಬಂದಾಗ, ಯಾಕಂದ್ರೆ ಅಪ್ಪು ಸರ್ ಅವ್ರಿಗೆ ಅವ್ರು ಕೊರಿಯೋಗ್ರಾಫ್ ಮಾಡಿದ್ದಾರೆ, ಅಂದ್ರೆ ಇದು ಫೈಟ್ ಕೊರಿಯೋಗ್ರಾಫ್ ಮಾಡಿದ್ದಾರೆ. ಇವತ್ತು ಅವ್ರ ಹೆಸರನ್ನ ಜೊತೆಯಲ್ಲಿ ಇವತ್ತು ನಿಮ್ಮ ಹೆಸರು ಹೇಳ್ತಾರೆ ಅಂತ ಅನ್ನುವಂಥದ್ದು ಇದೆ ಅಂತ. ಇಲ್ಲಿ ನಿಮ್ಗೆ ಸಿಕ್ಕಂತ ನಿಮ್ಮ ಜೀವನದ ಕಂಡ್ರೆ ನಿಮ್ಮ ವೃತ್ತಿ ಜೀವನಕ್ಕೆ ಸಿಕ್ಕಂತ ಒಂದು ಫಸ್ಟ್ ಅವಾರ್ಡ್ ಅಂತಂದ್ರೆ ಇವತ್ತು ಸರ್ ಕೊಟ್ಟಿದ್ರು ಅಂತಂದ್ರೆ ಇದು ಖಂಡಿತ ತಪ್ಪಾಗಲ್ಲ. ನಾನೇ ಎಮೋಷನಲ್ ಆಗ್ಬಿಟ್ಟೆ.
ಖಂಡಿತ ನಾನೇ ಎಮೋಷನಲ್. ಅವ್ರು ಹೇಳಿದ ತಕ್ಷಣ ನಾನು, ಯಾಕಂದ್ರೆ ಅವ್ರು ಎಂತೆಂತ ಅವ್ರ ಜೊತೆ ಕೆಲಸ ಮಾಡಿದ್ದಾರೆ. ಸರ್ ಥ್ಯಾಂಕ್ ಯು ಸೋ ಮಚ್ ಅಂತ ಅವ್ರ ಜೊತೆಯಲ್ಲಿ ನೀವು ಅಂತ ಒಳ್ಳೊಳ್ಳೆ ಮಾತುಗಳನ್ನ ಆಡೋದಂಥದ್ದು ಅವ್ರಿಗೆ ಇನ್ನೂ ಒಂದು 10 ಸಿನಿಮಾ ಮಾಡುವಂತ ಆನೆ ಬಲ. ಅದೆಲ್ಲನೂ ಕೂಡ ಎಲ್ಲ ಇಡೀ ಕರ್ನಾಟಕದ ಜನತೆ, ಕನ್ನಡ ಅಭಿಮಾನಿಗಳು ಮತ್ತೆ ಸಿನಿಮಾ ಅಭಿಮಾನಿಗಳು ಈ ಸಿನಿಮಾನ ತುಂಬಾ ದೊಡ್ಡ ರೀತಿಯಲ್ಲಿ ಯಶಸ್ಸು ಮಾಡೋದ್ರ ಮುಖಾಂತರ ಈ ತಂಡಕ್ಕೆ ಹರಿಸಬೇಕು ಅಂತ ಕೇಳ್ಕೊಳ್ತೀನಿ. ಆಲ್ ದಿ ಬೆಸ್ಟ್ ಒನ್ಸ್ ಅಗೇನ್. ನಾನಿನ್ನ ಬಿಡಲಾರೆ ಟೀಮಿನ ಪ್ರತಿಯೊಬ್ಬರಿಗೂ ಕೂಡ ಒಳ್ಳೆದಾಗಲಿ. ತುಂಬಾ ಚೆನ್ನಾಗಿ ಕೆಲಸ ಮಾಡಿ ಮುಗಿಸಿದ್ದಾರೆ. ನಿಮ್ಮ ಸಪೋರ್ಟ್ ಅವ್ರ ಜೊತೆಗೆ ಇರ್ಲಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು. ಪ್ರೆಸ್ ಮೀಟ್ ಇದೆ, ಕ್ಯಾಮ್ರಾ ತೆಗಿಬಿಡಿ. ಯಾರು ಕ್ಯಾಮ್ರಾ ತೆಗಿತಾರೆ? ಓಕೆ ಸರ್, ಓಕೆ.